said hallelujah. You all said hallelujah. ನಾವು ಹಲ್ಲೆಲೂಯಾ ಅಂದಾಗ ನೀವೆಲ್ಲ ಹಲ್ಲೆಲೂಯಾ ಅಂದ್ರಿ. And when you sing, the whole building vibrates. Yes. ಓಕೆ, ಅಣ್ಣ ಹೇಳ್ತಾ ಇದ್ದಾರೆ ನೀವು ಹಾಡುವಾಗ ಬಿಲ್ಡಿಂಗ್ಗಳು ಕದಲುತ್ತದೆ ಅಂತ ಹೇಳಿ. ನಾನು ಕಾಯ್ತಾ ಇದ್ದೇನೆ ಯಾವಾಗ ಕದಲುತ್ತದೆ ಅಂತ ಹೇಳಿ. Many of you may have come just for the sake of coming, but I come because I love to hear you singing. ಬಹಳ ಜನರು ನೀವು ಬರಬೇಕು ಅಂತ ಹೇಳಿ ಬಂದಿರಬಹುದು, ಆದರೆ ನೀವು ಆರಾಧನೆ ಮಾಡುವುದನ್ನು ನೀವು ಒಟ್ಟಿಗೆ ಆರಾಧನೆ ಮಾಡಲಿಕ್ಕೆ ನಾನೇನಾಗಿದ್ದೇನೆ, ನಾವು ಸೇರಿ ಬಂದಿದ್ದೇವೆ. The last time I came here when you were in the smaller building, my heart is still wanting to come here, and I've been after your pastor to give me an opportunity. ಕಳೆದ ಸಮಯದಲ್ಲಿ ನಾನು ಬಂದಾಗ ನಾವು ಚಿಕ್ಕವಾದಂತ ಒಂದು ಸಮಯದಲ್ಲಿ ಆ ಬಿಲ್ಡಿಂಗ್ ನಲ್ಲಿ ಇದ್ದು ಪ್ರಿಯರೇ, ಅದಾದ ನಂತರ ನೀವು ಒಂದು ಹೊಸ ಸಭೆಗೆ ಬಂದಾಗ ಅವತ್ತಿನಿಂದ ನನಗೊಂದು ಹೃದಯ ಏನಂತಂದ್ರೆ ನಿಮ್ಮ ಒಟ್ಟಿಗೆ ನಾನು ಆರಾಧನೆ ಮಾಡಲಿಕ್ಕೆ ಬರಬೇಕು. Your singing is wonderful, your worship is heavenly, and I love to be in your presence. ನಿಮ್ಮ ಹಾಡುಗಳು ಬಹಳ ಸುಂದರವಾಗಿದೆ, ನಿಮ್ಮ ಆರಾಧನೆಯು ಆ ಪರಲೋಕದ ಅನುಭವಗಳಿದೆ, ಅದಕ್ಕಾಗಿ ನಾನು ನಿಮ್ಮ ಮಧ್ಯದಲ್ಲಿ ಬರಲಿಕ್ಕೆ ನಾನು ಇಷ್ಟಪಡುತ್ತೇನೆ. But I praise God for a pastor who wants you to perform more and sing more. Thank you. ಆದ್ರೂ ಸಹ ನೀವು ಇನ್ನೂ ಹೆಚ್ಚಾಗಿ ಹಾಡಬೇಕು ಅಂತ ಬಯಸಿದ್ರು ಪಾಸ್ಟರ್ಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. Your singing is heavenly, but he wants you to be more heavenly. ಓಕೆ, ನಿಮ್ಮ ಹಾಡುಗಳು ನಿಜವಾಗಿ ಪರಲೋಕದ ಭಾವದಾಗಿದೆ, ಆದರೆ ಅದನ್ನು ಅವರು ಬಯಸುವುದೇನೆಂದರೆ ಇನ್ನೂ ಉತ್ತಮವಾಗಿ ನೀವು ಹಾಡಬೇಕಾಗಿದೆ. He wants you to be in the heavenly realms along with the angels, praising and worshiping God. ಆ ದೇವದೂತರ ಒಟ್ಟಿಗೆ ಸೇರಿ ನೀವೆಲ್ಲ ಕೂಡಿ ಆತನೊಟ್ಟಿಗೆ ಆತನನ್ನು ಆರಾಧನೆ ಮಾಡಲಿಕ್ಕೆ ಅವರು ಬಯಸುವಂತವರಾಗಿದ್ದಾರೆ. And that is a sign of a good pastor and a good leader and a good worship leader. ಒಬ್ಬ ಆರಾಧನೆ ನಾಯಕರು, ಒಬ್ಬ ನಾಯಕರು, ಒಂದು ಸಭಾಪಾಲಕರ ಒಳ್ಳೆಯ ಚಿಹ್ನೆಯು ಅದಾಗಿದೆ ಪ್ರಿಯರೇ. I want to thank God first of all for bringing me here this morning. ಈ ಮುಂಚಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ನಿಮ್ಮ ಮಧ್ಯದಲ್ಲಿ ನಮ್ಮನ್ನು ಕರ್ಕೊಂಡು ಬಂದಿದ್ದಕ್ಕಾಗಿ ದೇವರಿಗೆ ವಂದನೆ. I also thank Pastor Richard Songard who was so lovingly accepted even though he delayed for 8 months. 8 ತಿಂಗಳ ತಡೆದರೂ ಅವರು ನನ್ನನ್ನು ಸ್ವೀಕಾರ ಮಾಡಿದ್ದಕ್ಕೊಂಡಿದ್ದ ಕಾರಣ ಸಭಾಪಾಲಕರಿಗೂ ನಾನು ವಂದನೆ ಹೇಳುವಂತವನಾಗಿದ್ದೇನೆ. I'm going to come again, whether he allows me or not. I'm going to come again. I want to talk to all the youth of this church. And as he said rightly, my ministry is mainly amongst children and youth. ಅಣ್ಣವರಿಗೆ ಇನ್ನೊಂದು ಸಾರಿ ಬರಲಿಕ್ಕೆ ಎಷ್ಟು ಮಂದಿ ಅನುಮತಿ ಕೊಟ್ಟಿದ್ದೀರಿ? Thank you. And especially ಯವನಸ್ಥರು, ಅವರು ನಿಜವಾಗಿ ಯವನಸ್ಥರ ಮಧ್ಯದಲ್ಲಿ ಅವರ ಸೇವೆ ಇದೆ, ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಅವರ ಸೇವೆ ಇದೆ. ಅಣ್ಣವರಿಗೂ ಯಾವಾಗಲೂ ಎಂದೆಂದಿಗೂ ಸುಸ್ವಾಗತವಿದೆ ಪ್ರಿಯರೇ. Thank you. Could you please turn with me to Numbers chapter 21 and read verse 1 to 9. ನಮ್ಮ ಸತ್ಯವೇದಗಳು ನಾವು ತಂದಿದ್ದರೆ ಅರಣ್ಯಕಾಂಡ 21ನೇ ಅಧ್ಯಾಯ 1ರಿಂದ 9ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಯಾರೊಬ್ಬರು ಗಟ್ಟಿಯಾಗಿ ಸ್ಪಷ್ಟವಾಗಿ ಪ್ರತಿಯೊಬ್ಬರನ್ನು ಕೇಳುವ ಹಾಗೆ ಓದಿಕೊಳ್ಳಬೇಕಂತ ಕೇಳಿಕೊಳ್ಳುತ್ತೇನೆ. ಅರಣ್ಯಕಾಂಡ 21 1ರಿಂದ 9 ಓದಿಕೊಳ್ಳಿ. ನಾವು ಅವರ ಗ್ರಾಮಗಳನ್ನು ಪೂರ್ಣವಾಗಿ ಹಾಳು ಮಾಡಿ ಯೆಹೋವನಿಗಾಗಿಯೇ ಬಿಟ್ಟುಬಿಡುತ್ತೇವೆ ಅಂದರು.
ಸಹೋದರಿ ವಂದನೆ. Shall we just bow down our heads for a moment of prayer? ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, thank you, Lord, for this privilege you've given me, Master, ಸ್ವಾಮಿ ಕರ್ತನೆ, ಪರಲೋಕದ ತಂದೆ, ಈ ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿನಗೆ ವಂದನೆ. to share the thoughts that you have placed in my heart. ನನ್ನ ಹೃದಯದಲ್ಲಿ ಹಾಕಿದಂತ ಆಲೋಚನೆಗಳು ನಿನ್ನ ಜನರಿಗೆ ಸಾರುವುದಕ್ಕಾಗಿ. Thank you, Lord, for the spirit that has been leading me and guiding me this day. ಈ ದಿವಸದಲ್ಲಿ ನಿನ್ನ ಆತ್ಮವು ನಮ್ಮನ್ನು ನಡೆಸುವುದಕ್ಕಾಗಿ ನಿನಗೆ ವಂದನೆ ಸ್ವಾಮಿ. I bless your name, Lord, and I ask that you sanctify my mouth and sanctify my words, Master. ಕರ್ತನೆ, ನಿನ್ನ ನಾಮವನ್ನು ನಾನು ಮಹಿಮೆ ಪಡಿಸುತ್ತೇನೆ. ನನ್ನ ಶಬ್ದಗಳು, ನನ್ನ ಬಾಯಿಯನ್ನು ಕರ್ತನೆ ನೀನು ಶುದ್ಧಿಸು. Lord, may the words of my mouth and all the meditation of my heart be acceptable in thy sight, Lord. ಕರ್ತನೆ, ನಿನ್ನ ದೃಷ್ಟಿಯಲ್ಲಿ ನನ್ನ ಬಾಯಿ ಮಾತುಗಳು, ನನ್ನ ಹೃದಯದ ಧ್ಯಾನವು ಸ್ವೀಕಾರ ಮಾಡಲ್ಪಡಲಿ. In Jesus' name I pray. ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸಿದ್ದೇನೆ. Amen. ಆಮೆನ್. You just now read that in this portion that God gave the Israelites victory over the Canaanites. ದೇವರ ವಾಕ್ಯದಲ್ಲಿ ನಾವು ಈ ವಾಕ್ಯವನ್ನು ಓದಿದಾಗ ದೇವರು ಇಸ್ರಾಯೇಲರಿಗೆ ಕನಾನ್ ದೇಶದ ಜನರಿಗೆ ಮಧ್ಯದಲ್ಲಿ ಆತನು ಜಯ ಕೊಟ್ಟನು ಎಂಬುದಕ್ಕಾಗಿ ನಾವು ನೋಡಿಕೊಳ್ಳುತ್ತೇವೆ. First, a king of Negev came and attacked the Israelites and he won. And these people went to the Lord and said, Lord, give us victory and we will destroy the city. ಸತ್ಯವೇದ ಹೇಳುತ್ತೆ, ನೇಗೆವ ರಾಜನು ಆತನು ಬಂದಾಗ ಅವರು ಏನು ಪ್ರಾರ್ಥಿಸುತ್ತಾರೆ, ಸ್ವಾಮಿ ನಮಗೆ ಕರ್ತನೆ ಇವರಿಗೆ ಜಯ ಕೊಡ್ಲಿಕ್ಕೆ ಜಯ ಕೊಡು ಸ್ವಾಮಿ, ಅವರ ಪಟ್ಟಣಗಳನ್ನು ನಾವು ಹಾಳು ಮಾಡುತ್ತೇವೆ. And God gave them the victory and they destroyed the city, but we see that very soon they forgot all about the blessings of God. ದೇವರು ಅವರಿಗೆ ಜಯ ಕೊಟ್ಟನು ಪ್ರಿಯರೇ, ಅದು ಅವ್ರೇನ್ ಮಾಡಿದ್ರು, ಪಟ್ಟಣವನ್ನು ಹಾಳು ಮಾಡಿದರು. ಆದರೆ ಪ್ರಿಯರೇ, ದೇವರು ಕೊಟ್ಟಂತ ಜಯವಾಗಲಿ ಆ ಸಂಗತಿಗಳನ್ನಾಗಲಿ ಅವರು ಮರೆತು ಹೋದರು ಎಂಬುದಕ್ಕಾಗಿ ನಾವು ನೋಡಿಕೊಳ್ಳುತ್ತೇವೆ. They forgot all the blessings that God had bestowed upon them, how he delivered them from Egypt, how he helped them walk through the Red Sea, how he gave them manna, how he gave them water, how he gave them flesh to eat. They forgot all about it. ಅವರಿಗೆ ದೇವರು ಹೇಗೆ ಐಗುಪ್ತ ದೇಶದಿಂದ ಬಿಡಿಸಿದನು, ಅವರಿಗೆ ದೇವರು ಹೇಗೆ ಮನ್ನಾ ಕೊಟ್ಟನು, ಅಷ್ಟೇ ಎಲ್ಲ ಮಾಂಸಗಳನ್ನು ಕೊಟ್ಟನು, ಕೆಂಪು ಸಮುದ್ರ ದಾಟಿಸಿದನು, ಅಷ್ಟೇ ಎಲ್ಲ ಪ್ರಿಯರೇ, ದೇವರು ಅವರನ್ನು ಹೇಗೆ ಆಶೀರ್ವಾದ ಮಾಡಿದನೋ ಅವೆಲ್ಲ ಸಂಗತಿಗಳು ಅವರು ಮರೆತು ಹೋದರು ಪ್ರಿಯರೇ. If they had to go directly to Canaan from Egypt, they could have gone in 40 days, but God took them around because he didn't want them to face defeat in the hands of the other people who were living in those areas. ಅವರು ಕನಾನ್ ದೇಶಕ್ಕೆ ಅವರು ಸ್ವಚಿತ್ತದಿಂದ ಅವರು ಹೋಗಬೇಕಾಗಿದ್ದರೆ ಅವರಿಗೆ ಬರೀ 11 ದಿವಸದ ಪ್ರಯಾಣವಾಗಿತ್ತು. ಆದರೆ ದೇವರು ಅವರಿಗೆ ಏನಾಗಿದ್ದಾನೆ, ಅವರು ಬೇರೆಯವರ ವೈರಿ ಕೈಗಳಲ್ಲಿ ಸೋತು ಹೋಗಬಾರದು ಎಂಬುದಕ್ಕಾಗಿ ಅವರಿಗೆ 40 ವರ್ಷದ ಒಂದು ಪ್ರಯಾಣಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. God led them with a pillar of cloud during day and a pillar of fire during night. They forgot about that also. ಅವರಿಗೆ ದೇವರು ಅಗ್ನಿ ಸ್ತಂಭದಿಂದಲೂ ಅಷ್ಟು ಮೇಘ ಸ್ತಂಭದಿಂದ ಅವರು ನಡೆಸಿದ್ದಾನೆ. ಆ ಜನರು ಅದನ್ನು ಸಹ ಮರೆತು ಬಿಟ್ಟರು ಎಂಬುದಕ್ಕಾಗಿ ನಾವು ನೋಡಿಕೊಳ್ಳುತ್ತೇವೆ. God gave them victory in battle. ದೇವರು ಅವರಿಗೆ ಅವರಿಗೆ ಯುದ್ಧದ ಮಧ್ಯದಲ್ಲಿ ಜಯ ಕೊಟ್ಟನು. But yet they grumbled. ಆದರೆ ಆದರೂ ಸಹ ಅವರು ಗುಣಗುಟ್ಟಿದರು ಎಂಬುದಕ್ಕಾಗಿ ನಾವು ನೋಡಿಕೊಳ್ಳುತ್ತೇವೆ. Every time we see that children of God are grumbling against God, and God said, "I will punish them." ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರತಿ ಸಮಯದಲ್ಲಿ ಈ ದೇವರ ಮಕ್ಕಳು ಗುಣಗುಟ್ಟುವಾಗ ದೇವರು ಹೇಳುತ್ತಾನೆ, ನಾನು ಅವರಿಗೆ ಶಿಕ್ಷೆ ಕೊಡುತ್ತೇನೆ. They forgot all the blessings and goodness of God. ದೇವರ ಆ ಒಳ್ಳೆತನವನ್ನು, ದೇವರ ಆಶೀರ್ವಾದವನ್ನು, ದೇವರನ್ನು ಅವರು ಏನ್ ಮಾಡಿದ್ರು ಪ್ರಿಯರೇ, ಅವರು ಮರೆತು ಹೋದರು. In the past too, they had forgotten all the blessings that God has showered upon them. ದೇವರು ಅವರಿಗೆ ಯಾವ ಕೃಪೆಯನ್ನು ತೋರಿಸಿದ್ದನೋ, ಯಾವ ಆಶೀರ್ವಾದ ತೋರಿಸಿದ್ದನೋ ಆ ಎಲ್ಲ ಸಂಗತಿಗಳು ಅವರು ಮರೆತು ಹಾಕಿದರು ಪ್ರಿಯರೇ. When we read in the Old Testament, we see that our God is a very fearful God. A God who means punishment for every sin that you make. ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ಓದುವಾಗ ನಾವು ಮಾಡುವಂತ ಪ್ರತಿಯೊಂದು ತಪ್ಪುಗಳಿಗೆ ದೇವರು ಶಿಕ್ಷಿಸುವಂತ ದೇವರಾಗಿದ್ದಾನೆ. ಆತನು ಭಯಂಕರವಾದಂತ ದೇವರಾಗಿದ್ದಾನೆ. Right from the moment of Adam, from the time of Adam and Eve, when Adam and Eve sinned, he threw them out of the Garden of Eden and protected that so that they could not go back into the Garden of Eden. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆದಾಮನ ಸಮಯದಲ್ಲಿ ನಾವು ನೋಡುವಾಗ ಆ ಆದಾಮ ಅವಳು ಯಾವಾಗ ಪಾಪ ಮಾಡಿದರೋ ದೇವರು ತಕ್ಷಣವಾಗಿ ಅವರಿಗೆ ತೋಟದಿಂದ ಹೊರಗೆ ಹಾಕಬೇಕಾಯಿತು. ಆ ದಿವಸದಿಂದ ನಾವು ನೋಡುವಾಗ ತಿರುಗಿ ಮತ್ತೆ ಬರಲಾರದ ಹಾಗೆ ಆತನು ನೋಡಿಕೊಂಡನು ಪ್ರಿಯರೇ. The land became cursed because of Adam and Eve's sin. ಆದಾಮನ ಅವಳ ಪಾಪದ ನಿಮಿತ್ತವಾಗಿ ಭೂಮಿಯು ಶಾಪಗ್ರಸ್ತವಾಯಿತು. It brought up thistles and thorns. ಅಲ್ಲಿ ನಾವು ನೋಡುವಾಗ ಮುಳ್ಳುಗಳು ಮತ್ತು ಹಣಜೆಗಳು ಅದು ತಂದಂತದಾಗಿತ್ತು ಪ್ರಿಯರೇ.
In Sodom and Gomorrah, there were not even 10 righteous people. So God destroyed both the cities with fire. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸೊದೋಮ್ ಗೊಮೋರದಲ್ಲಿ 10 ಬಂದು ನೀತಿವಂತರು ಇರಲಾರದ ಕಾರಣ ದೇವರು ಅವ 2 ಪಟ್ಟಣಗಳನ್ನು ದೇವರು ಹಾಳು ಮಾಡಬೇಕಾಯಿತು ಪ್ರಿಯರೇ. Not only that, God destroyed the whole earth except 8 people, Noah and his family, because there was so much of sin in this world. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಇಡೀ ಜಗತ್ತನ್ನು ಹಾಳು ಮಾಡಿದನು, ಆದರೆ ನೋಹ ಮತ್ತು ಆತನ ಕುಟುಂಬವನ್ನು ಮಾತ್ರವೇ ಆತನು ಉಳಿಸಿದ ಕಾರಣ ಏನಂತಂದ್ರೆ ಲೋಕದಲ್ಲಿ ಏನಾಗಿತ್ತು ಪ್ರಿಯರೇ, ಪಾಪವಿತ್ತು ಎಂದು ನೋಡುತ್ತೇವೆ. When man thought he was great, he built the Tower of Babel. God destroyed them and scattered them over the face of the earth. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮನುಷ್ಯನು ತಾನು ಬಹಳ ಉನ್ನತನಾಗಿದ್ದಾನೆ, ಆತನು ಬಹಳ ಜ್ಞಾನವಂತನಾಗಿದ್ದಾನೆ. ಬಾಬೆಲ್ ಕೋಟೆಯನ್ನು ಕಟ್ಟುವಾಗ ದೇವರು ಅದನ್ನು ಚದುರಿಸಿ ಅವ್ರಿಗೆ ಏನ್ ಮಾಡಿದನು ಪ್ರಿಯರೇ, ಅವರಿಗೆ ಶಿಕ್ಷೆ ಕೊಟ್ಟಂತ ನೋಡುತ್ತೇವೆ. He even rebuked Cain and punished him. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಕಾಯಿನನನ್ನು ಗದರಿಸಿ ಆತನಿಗೆ ಶಿಕ್ಷೆ ಕೊಟ್ಟನು ಪ್ರಿಯರೇ. When Ananias and Sapphira lied about some of the money that they wanted to give to God, God punished them with instant death. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅನನೀಯ ಸಫೈರದವರು ಪಾಪ ಮಾಡಿದಾಗ ದೇವರು ತಕ್ಷಣವಾಗಿ ಅವರಿಗೆ ಶಿಕ್ಷೆ ಕೊಟ್ಟು ಅವರಿಗೆ ಮರಣ ಬಂದಿತ್ತು ಎಂದು ನಾವು ನೋಡಿಕೊಳ್ಳುತ್ತೇವೆ. The wages of sin is death. ಪಾಪ ಕೊಡುವ ಸಂಬಳ ಮರಣವಾಗಿದೆ. That's what Paul writes in Romans 6:23 says, for the wages of sin is death. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ, ಪಾಪವು ಕೊಡುವ ಸಂಬಳ ಮರಣವಾಗಿದೆ. Whenever we grumble against God, God wants to punish us. ನಾವು ಯಾವಾಗ ದೇವರ ವಿರುದ್ಧವಾಗಿ ಗುಡುಗುಟ್ಟುತ್ತೇವೋ ದೇವರು ನಮಗೆ ಶಿಕ್ಷೆ ಕೊಡಲಿಕ್ಕೆ ಆತನು ಇಷ್ಟಪಡುವಂತವನಾಗಿದ್ದಾನೆ. We see there in the Testament, the portion that we read today from the book of Numbers, that God sent venomous snakes to bite the people and kill them. ದೇವರ ವಾಕ್ಯದಲ್ಲಿ ಈಗಾಗಲೇ ನಾವು ಓದಿದಂತ ವಚನಗಳನ್ನು ನಾವು ನೋಡುತ್ತೇವೆ. ಅವರು ಗುಡುಗುಟ್ಟಿದಾಗ ದೇವರು ಆ ಒಂದು ಮರಣಕರವಾದಂತ ಒಂದು ಹಾವುಗಳನ್ನು ಕಳಿಸಿ ಅವರಿಗೆ ಶಿಕ್ಷಿಸಿದನು ಎಂದು ನಾವು ನೋಡಿಕೊಳ್ಳುತ್ತೇವೆ. We read there when the snakes began to bite them and they were dying, they realized that they had sinned against God, that they had grumbled against God. They ran to Moses and said, Moses, please pray for us. ಯಾವಾಗ ಹಾವುಗಳು ಅವರನ್ನು ಕಚ್ಚುತ್ತಾ ಇದ್ದವೋ ಪ್ರಿಯರೇ, ಅವರು ಮರಣವನ್ನು ಹೊಂದುತ್ತಾ ಇದ್ದರೋ ಆ ಸಮಯದಲ್ಲಿ ಅವರಿಗೆ ಗುರುತಿಸಿದರು, ನಾವು ಪಾಪ ಮಾಡಿದ್ದೇವೆ, ನಾವು ದೇವರ ವಿರುದ್ಧವಾಗಿ ನಿಂತಿದ್ದೇವೆ ಎಂಬುದಕ್ಕಾಗಿ ಗೊತ್ತಾದಾಗ ಅವರು ಮೋಶೆ ಬರುವ ಬಳಿಗೆ ಹೋಗಿ, ಸ್ವಾಮಿ ನಮಗಾಗಿ ಪ್ರಾರ್ಥಿಸು, ನಮ್ಮನ್ನು ಇದರಿಂದ ತಪ್ಪಿಸು ಅಂತ ಅವರು ಪ್ರಾರ್ಥಿಸಿ, We realize that we have sinned against God. Please tell God to take away these snakes from us. ಯಾವಾಗ ಅವರು ಗುರುತಿಸುತ್ತಾರೆ, ನಾವು ಏನಾಗಿದ್ದೇವೆ, ನಾವು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ, ಈ ಒಂದು ಹಾವುಗಳಿಂದ ನಮ್ಮನ್ನು ಬಿಡಿಸು ಅಂತ ಕೇಳಿದಾಗ ಅವರ ದೇವರು ಆದ ಮೋಶೆ ಅವರಿಗಾಗಿ ಪ್ರಾರ್ಥಿಸುತ್ತಾನೆ. We should have been patient with God. He did so many good things for us, but we forgot all that. ನಾವು ದೇವರ ಒಟ್ಟಿಗೆ ಕೂಡ ನೋಡಬೇಕಾದ್ರೆ ನಾವು ತಾಳ್ಮೆಯಿಂದ ಇರಬೇಕಾಗಿತ್ತು. ಆದ್ರೆ ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ, ಆದರೆ ಪ್ರಿಯ ನಾವು ಎಷ್ಟೋ ಸಾರಿ ನಮ್ಮ ತಾಳ್ಮೆಗಳನ್ನು ನಾವು ಬಿಟ್ಟು ಹಾಕಿದ್ದೇವೆ. Moses, please pray for us. Tell God to take away these deadly snakes. ಮೋಶೆ ನಮಗಾಗಿ ಪ್ರಾರ್ಥಿಸು, ಈ ಒಂದು ಕ್ರೂರವಾಗಿ ಮರಣಕರವಾದಂತ ಈ ಹಾವುಗಳಿಂದ ನಮ್ಮನ್ನು ತೆಗೆದುಹಾಕು, ನಮ್ಮನ್ನು ಉಳಿಸು, ನಮಗಾಗಿ ಪ್ರಾರ್ಥಿಸು ಅಂತ ಅವರು ಕೇಳಿಕೊಂಡರು ಪ್ರಿಯರೇ. I think we are also like that very often, right? ನಾವು ಬಹಳ ಸಾರಿ ನಾವು ಇದೇ ರೀತಿಯಾಗಿ ನಾವು ಇದ್ದೇವೆ ಅಂತ ನಾವು ನಂಬುತ್ತೇವೆ ಪ್ರಿಯರೇ. When life is pleasant, when everything is good, when we are happy, when there is no sickness, we are so glad. We want to worship the Lord. We want to praise the Lord for everything. ಜೀವನಗಳೆಲ್ಲ ಉತ್ತಮವಾಗಿದ್ದು ಎಲ್ಲಾ ಉತ್ತಮ ಸಂಗತಿಗಳು ಒಳ್ಳೆದಾಗಿ ನಡೀತಾ ಇರಬೇಕಾದ್ರೆ ಪ್ರಿಯರೇ, ನಾವು ಎಷ್ಟೋ ಸಾರಿ ಆತನು ಮಾಡಿದಂತ ಎಲ್ಲಾ ಉಪಕಾರಗಳನ್ನು ನಾವು ಮರೆತು ಬಿಡುವಂತವರಾಗಿದ್ದೇವೆ. We forget that Jesus died on the cross for us. ನಾವು ಮರೆತು ಬಿಡ್ತೇವೆ, ಯೇಸು ಸ್ವಾಮಿ ನಮಗಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಆತನು ಅರ್ಪಿಸಿದ್ದಾನೆ. We forget the pain that he went through. We forget the shame that he went through. We forget the agony that he went through. ನಾವೇನ್ ಮಾಡ್ತೇವೆ ಪ್ರಿಯರ, ಆತನು ಹೊಂದಿಕೊಂಡಂತ ಆ ನಾಚಿಕೆ ಆಗ್ಲಿ, ಆ ನೋವುಗಳಾಗ್ಲಿ, ಆ ಹಿಂಸೆಗಳಾಗ್ಲಿ, ಆತನು ಮಾಡಿದಂತ ಎಲ್ಲಾ ಸಂಗತಿಗಳನ್ನು ನಾವೇನಾಗಿದ್ದೇವೆ ಪ್ರಿಯರೇ, ಮರೆತು ಬಿಟ್ಟಿದ್ದೇವೆ ಪ್ರಿಯರೇ. When everything is good and comfortable, we want to come to church. When everything is fine, we want to praise God. ನಾವು ಎಲ್ಲಾ ಸಂಗತಿಗಳು ಉತ್ತಮವಾಗಿದ್ದಾಗ, ಎಲ್ಲಾ ಸಂಗತಿಗಳು ಸರಿ ನಡೀತಾ ಇರಬೇಕಾದ್ರೆ ನಾವು ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡುತ್ತೇವೆ, ದೇವರಿಗೆ ಮಹಿಮೆ ಹೇಳಲಿಕ್ಕೆ ಇಷ್ಟಪಡುತ್ತೇವೆ. But when something goes wrong, ಆದರೆ ಯಾವ ಸಂಗತಿಗಳು ತಪ್ಪಿ ಹೋದಾಗ ಪ್ರಿಯರೇ, when somebody in a family falls sick or somebody dies in our family, ನಮ್ಮ ಕುಟುಂಬದಲ್ಲಿ ಯಾರು ತೀರಿ ಹೋದರು, ಯಾರೋ ಒಂದಿಗೆ ಅನಾರೋಗ್ಯದಲ್ಲಿ ಬಿದ್ದರು, ಏನೋ ಒಂದು ಸಮಸ್ಯೆದಲ್ಲಿ ನಾವು ಸಿಕ್ಕ ಹಾಕಿಕೊಂಡಾಗ, oh God, why did you allow this to happen? ನಾವು ದೇವರಿಗೆ ಕೇಳ್ತೇವೆ, ಸ್ವಾಮಿ ಯಾಕೆ ಈ ಸಂಗತಿ ನಮ್ಮ ಕುಟುಂಬದಲ್ಲಿ ಬಿಡುಗಡೆ ಮಾಡಿದಿ? God, don't you have eyes? Can't you see?
ಸ್ವಾಮಿ ನಾವು ಕೇಳ್ತೇವೆ, ಸ್ವಾಮಿ ನಿನಗೆ ಕಣ್ಣಿಲ್ಲವೋ, ನಮ್ಮನ್ನು ನೋಡ್ಲಿಕ್ಕೆ ನಿನಗೆ ಆಗ್ತಾ ಇಲ್ಲವೋ? Can you not hear my cries? ನಾವು ಮಾಡುವಂತ ಪ್ರಾರ್ಥನೆಗಳು, ಕೂಗುಗಳು ನಿನಗೆ ಕೇಳ್ತಾ ಇಲ್ಲವೋ? God, you are an unjust God. ಸ್ವಾಮಿ ನೀ ಏನಾಗಿದ್ದೀ? ಸರಿಯಾದ ದೇವರಲ್ಲ, ಅನ್ಯಾಯ ತೀರಿಸುವಂತ ದೇವರಲ್ಲ. You think God doesn't care for you? ನೀನು ಯೋಚನೆ ಮಾಡ್ತೀರಿ ದೇವರು ನಿನಗಾಗಿ ಕಾಳಜಿ ವಹಿಸುವುದಿಲ್ಲ? He thinks about you even before you think of yourself. ನೀನು ನಿನ್ನ ಬಗ್ಗೆ ಆಲೋಚನೆ ಮಾಡೋಕ್ಕಿಂತ ಮುಂಚಿತವಾಗಿ ಆತ ನಿನ್ನ ಬಗ್ಗೆ ಆಗಲೇ ಆಲೋಚನೆ ಮಾಡಿಟ್ಟಿದ್ದಾನೆ ಪ್ರಿಯರೇ. Even before you ask, I will answer this what his promise is. ಆತನ ವಾಗ್ದಾನ ಹೀಗೆ ಹೇಳ್ತದೆ, ನೀನು ಕೇಳೋಕ್ಕಿಂತ ಮುಂಚಿತವಾಗಿ ನಾನು ನಿನಗೆ ಉತ್ತರ ಕೊಡುತ್ತೇನೆ. But God is a merciful God. ನಮ್ಮ ದೇವರು ಕನಿಕರವುಳ್ಳಂತ ದೇವರಾಗಿದ್ದಾನೆ. For the wages of sin is death. ಪಾಪ ಕೊಡುವ ಸಂಬಳ ಮರಣವಾಗಿದೆ. But ಆದರೆ the gift of God is eternal life. ದೇವರು ಕೊಡುವಂತ ವರವು ಅದು ನಿತ್ಯ ಜೀವವಾಗಿದೆ. Sin brings punishment. ಪಾಪವು ನಮಗೆ ಶಿಕ್ಷೆಯನ್ನು ತರುವಂತದಾಗಿದೆ ಪ್ರಿಯರೇ. Sin brings death. ಪಾಪವು ನಮಗೆ ಮರಣ ತರುವಂತದಾಗಿದೆ. But God is gifting us eternal life. ಆದರೆ ದೇವರು ನಮಗೆ ಅನಿತ್ಯ ಜೀವವನ್ನು ನಮಗೆ ವರವಾಗಿ ಆತನು ಕೊಡ್ತಾ ಇದ್ದಾನೆ. When the people of Israel realized their sin and they cried to God, they cried to Moses, and he said, Lord, we have sinned. God heard their prayer. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ಯಾವಾಗ ತಮ್ಮ ಪಾಪಗಳನ್ನು ಗುರುತಿಸಿ ಮೋಶೆ ಬಳಿಗೆ ಬಂದು, ಸ್ವಾಮಿ ನಾವು ಪಾಪ ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸುವುದಕ್ಕಾಗಿ ದೇವರಿಗೆ ಪ್ರಾರ್ಥಿಸುವಾಗ ದೇವರು ಅವರ ಪಾಪಗಳನ್ನು ಕ್ಷಮಿಸಿದನು ಪ್ರಿಯರೇ. This God who created the world by just his word, he said, let there be light, and there was light. He said, let the waters go to one side and let land come up. The waters went and land came up. ಯಾ ದೇವರು ಪ್ರಿಯರೇ ಈ ಒಂದು ಆಕಾಶವನ್ನು ಭೂಮಿಯನ್ನು ನಿರ್ಮಿಸಿದನೋ, ಯಾ ದೇವರು ಪ್ರಿಯರೇ ನೀರನ್ನು ಭೂಮಿಯನ್ನು ವಿಭಾಗ ಮಾಡಿದನೋ, This God who said, let there be trees and birds in the air and animals on the earth, he said it and it happened. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಪ್ರಿಯರೇ ಆತನ ಶಬ್ದಗಳಿಂದ ಗಿಡ ಮರಗಳು ಪ್ರಾಣಿಗಳು ಆತನೇನಾಗಿದ್ದಾನೆ, ಈ ದೇವರು ಸೃಷ್ಟಿ ಮಾಡಿದ್ದಾನೆ. When these people cried, couldn't God have said, okay, let all the snakes go and all the snakes disappear? ಯಾಕೆ ಪ್ರಿಯರೇ ಈ ಜನರು ದೇವರಿಗೆ ಕೂಗಿದಾಗ ದೇವರು ಹೀಗೆ ಮಾತನಾಡಲಿಲ್ಲ, ಎಲ್ಲ ಹಾವುಗಳಲ್ಲಿಂದ ಸರಿದು ಹೋಗ್ರಿ ಅಂತಂದಾಗ ಯಾಕೆ ಆತನ ಆ ಸಂಗತಿಗಳು ಮಾತನಾಡಲಿಲ್ಲ? God wanted the Israelites to step in faith. ನೋಡಿ ಯಾಕೆ ಅಂತಂದ್ರೆ ಪ್ರಿಯರೇ ದೇವರು ಇಸ್ರಾಯೇಲರಿಗೆ ನಂಬಿಕೆಯಿಂದ ಹೆಜ್ಜೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದಕ್ಕಾಗಿ ಆತನು ಬಯಸಿದನು. He wanted them to express their faith by obeying what he told them to do. ದೇವರು ಆತನು ಏನು ಹೇಳಿದ್ದಾನೆ ಅದನ್ನು ಮಾಡುವುದರ ನಿಮಿತ್ತವಾಗಿ ಅವರು ನಂಬಿಕೆಯಿಂದ ಹೆಜ್ಜೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಆತನು ಬಯಸಿದನು ಪ್ರಿಯರೇ. He didn't ask them to do a great thing. ಆತನು ದೊಡ್ಡ ಸಂಗತಿಗಳನ್ನು ಮಾಡುವಂತ ಆತನು ಎಂದಿಗೂ ಹೇಳಲಿಲ್ಲ. He didn't tell them to do a very difficult thing. ಯಾವುದೋ ಒಂದು ಕಠಿಣವಾದಂತ ಸಂಗತಿಗಳನ್ನು ಮಾಡುವಂತ ಆತನು ಹೇಳಲಿಲ್ಲ. He didn't ask them to pay a big price for saving them from the snakes. ಯಾವುದೋ ಒಂದು ದೊಡ್ಡ ಒಂದು ಬೆಲೆ ಕಟ್ಟಿ ಹಾವುಗಳಿಂದ ತಪ್ಪಿಸಿಕೊಳ್ಳುವಂತ ಆತನು ಹೇಳಲಿಲ್ಲ. All that he said was, look at the bronze snake that I am telling Moses to put on a pole and erect it on top. ದೇವರು ಹೇಳಿದ ಒಂದೇ ಒಂದು ಸಂಗತಿ ಏನಂತಂದ್ರೆ ಆ ತಾಮ್ರದ ಸರ್ಪವನ್ನು ನಾನು ಏನು ಮೇಲಕ್ಕೆ ಎತ್ತುತ್ತ ಮೋಶೆ ಎತ್ತುತ್ತಾನೋ ಅದನ್ನು ಮಾತ್ರ ನೀವು ನೋಡಿರಿ ಎಂದು ಆತನು ಹೇಳುವಂತವನಾಗಿದ್ದಾನೆ. God touched people and they were healed. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಜನರನ್ನು ಮುಟ್ಟಿದ್ದನು, ಅವರು ಗುಣ ಹೊಂದಿದ್ದರು He ಪ್ರಿಯರೇ. spoke healing and people were healed. ಆತನು ಆರೋಗ್ಯವನ್ನು ಮಾತನಾಡಿದನು, ಜನರಿಗೆ ಆರೋಗ್ಯ ಬಂದಿತು. He spoke and people became alive again. ಆತನು ಬರೀ ಶಬ್ದಗಳನ್ನು ಮಾತನಾಡಿದ ಜನರು ಜೀವಂತವಾದರು ಪ್ರಿಯರೇ. He says, daughter, get up. And Jairus' daughter got up. Nani? He said, Lazarus, come out. And Lazarus, after being dead for 4 days, walked out of the cave. ಅಲ್ಲಿ ಯಾಯರನ ಮಗಳು ಸತ್ತಾಗ ಆತನು ಹೇಳಿದನು, ಮಗಳ ಎದ್ದೇಳು ಅಂದುವಾಗ ಆಕೆ ಎದ್ದಳು, ಲಾಸರನ ಸಮಾಧಿ ಒಳಗೆ ಹೋಗಿ ಲಾಸರನೇ ಹೊರಗೆ ಬಾ ಅಂದಾಗ ಆತನು ಹೊರಗೆ ಬಂದನು ಪ್ರಿಯರೇ. But God didn't do that because he knew that man would continue sinning and God had a bigger plan for him. ದೇವರು ಯಾಕೆ ಈಗ ಈ ಸಂಗತಿಗಳು ಮಾಡಲಿಲ್ಲ ಅಂತಂದರೆ ಪ್ರಿಯರೇ, ಆತನಿಗೆ ಗೊತ್ತಿತ್ತು ಮನುಷ್ಯರು ಎಲ್ಲ ಪಾಪ ಮಾಡುವಂತವರು, ಅದಕ್ಕಾಗಿ ಆತನ ಕುರಿತಾಗಿ ದೊಡ್ಡವಾದಂತ ಒಂದು ಯೋಜನೆ ಆತನು ಇಟ್ಟಿದ್ದನು ಪ್ರಿಯರೇ. God knew that he said, I have to do something. I have to plan something for these people, sinful people. ಈ ಪಾಪ ಇದ್ದಂತ ಜನರಿಗೆ ನಾನೇ ಒಂದು ಏನೋ ಮಾಡಬೇಕಾಗಿದೆ, ನಾನೇ ಒಂದು ಏನೋ ಸತ್ಯಾಂಶ ಸಂಗತಿಗಳು ಮಾಡಬೇಕಾಗಿದೆ ಅಂದ್ರೆ ಅದಕ್ಕಾಗಿ ಆತನ ಆಲೋಚನೆ ಮಾಡಿದನು. And he prepared man for the big thing that he was going to do. ಮನುಷ್ಯನಿಗೆ ದೊಡ್ಡವಾದ ಸಂಗತಿಗಳು ಮಾಡಲಿಕ್ಕೆ ಆತನ ದೊಡ್ಡ ಸಂಗತಿ ಮಾಡೋದಕ್ಕಾಗಿ ಸಿದ್ಧ ಮಾಡಿಕೊಂಡನು ಪ್ರಿಯರೇ. He told Moses, make a snake of bronze and put it on a pole and lift it up so that all who see that snake
shall live and not die. ಮೋಶೆಗೆ ದೇವರು ಹೇಳಿದನು, ನೀವೊಂದು ತಾಮ್ರದ ಒಂದು ಸರ್ಪವನ್ನು ಮಾಡು, ಯಾರ್ಯಾರು ಈ ಸರ್ಪಗಳನ್ನು ಈ ಸರ್ಪವನ್ನು ನೋಡುತ್ತಾರೋ ಅವರು ಬದುಕುತ್ತಾರೆ. Even if they were bitten by the snake, they will live. ಅವರು ಹಾವುಗಳಿಂದ ಕಡಿಯಲ್ಪಟ್ಟಿದ್ದರು, ಅವರು ಜೀವಿಸಲ್ಪಡ್ತಾರೆ. The Israelites had to take a simple step. Just walk out of the tent and look at the snake, or go to a place where they could see the snake on the pole and they would be healed. ಇಸ್ರಾಯೇಲರು ಮಾಡಬೇಕಾಗಿದ್ದಂತ ಒಂದು ಸರಳವಾದಂತ ಸಂಗತಿ ಏನಂತಂದ್ರೆ, ಅವರ ಗುಡಾರಗಳನ್ನು ಬಿಟ್ಟು ಅವರ ಹಾವನ್ನು ನೋಡಬೇಕಾಗಿತ್ತು. ಇಲ್ಲದಿದ್ದರೆ ಪ್ರಿಯರೇ, ಆ ಒಂದು ತಾಮ್ರದ ಸರ್ಪ ಎಲ್ಲಿಂದ ಕಾಣ್ತದೆ ಬರೀ ನೋಡಬೇಕಾಗಿತ್ತು. ಪ್ರಿಯರೇ, ಆ ಸರಳವಾದ ಸಂಗತಿ ಅವರು ಮಾಡಬೇಕಾಗಿತ್ತು. When the corona pandemic affected our nation and the whole world last year, there were so many people coming up with so many theories about God's punishment for man. ಬಹಳ ಜನರು ಕಳೆದ ವರ್ಷದಲ್ಲಿ ಆ ಕೊರೋನಾ ವೈರಸ್ ಬಂದಾಗ ಎಷ್ಟೋ ಜನರು ಹೇಳ್ತಾ ಇದ್ದರು, ದೇವರ ಒಂದು ಶಿಕ್ಷೆ ಏನಾಗಿದೆ ಈ ಭೂಲೋಕದ ಮೇಲೆ, ಈ ಜನಾಂಗದ ಮೇಲೆ, ಈ ಮನುಷ್ಯನ ಮೇಲೆ ಬಂದಿದೆ ಎಂಬುದಕ್ಕಾಗಿ ಎಷ್ಟೋ ಒಂದು ಆಲೋಚನೆಗಳು ಅವರು ಹೇಳ್ತಾ ಇದ್ದರು. People said that this is the punishment brought by God upon us because we have sinned against God. ನಾವು ದೇವರ ವಿರುದ್ಧವಾಗಿ ಪಾಪ ಮಾಡಿದ ಕಾರಣ ದೇವರು ನಮಗೆ ಈ ಶಿಕ್ಷೆಯನ್ನು ಆತನು ಕೊಟ್ಟಿದ್ದಾನೆ ಎಂಬುದಕ್ಕಾಗಿ ಅವರು ಹೇಳಿದರು. ಪ್ರಿಯರೇ, some others said something else. I do not want to get into those details because that's not what we are dealing with today. ಆದರೆ ಪ್ರಿಯರೇ, ಸ್ವಲ್ಪ ಜನರು ಬೇರೆ ಬೇರೆ ಸಂಗತಿಗಳನ್ನು ನಾವು ಹೇಳಿದರು. ಆದರೆ ಆ ಸಂಗತಿ ಬಗ್ಗೆ ನಾನು ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ, ಯಾಕೆಂದ್ರೆ ನಾವು ಈ ಬೇರೆ ಯಾವುದೋ ಒಂದು ಸಂಗತಿ ವಿಷಯದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. But surely something good happened. ಆದರೆ ಒಂದು ಸಂಗತಿ ನನಗೆ ಗೊತ್ತಿದೆ ಪ್ರಿಯರೇ, ಖಚಿತವಾಗಿ ಯಾವುದೋ ಒಂದು ಒಳ್ಳೆಯ ಸಂಗತಿಯು ಆಗಿದೆ. ಪ್ರಿಯರೇ, despite the corona, we faced a lot of good things. ಈ ಕೊರೋನಾ ವೈರಸ್ ಬಂದಾಗಲೂ ಸಹ ನಾವು ಎಷ್ಟೋ ಒಳ್ಳೆಯ ಸಂಗತಿಗಳು ನಾವು ನೋಡಿದ್ದೇವೆ. Despite the death that was prevailing in our cities and neighboring cities, a lot of good happened. ನಮ್ಮ ಪಟ್ಟಣದಲ್ಲಿ, ನಮ್ಮ ಅಕ್ಕ ಸುತ್ತಮುತ್ತಲು ಎಷ್ಟೋ ತರವಾದ ಮರಣವು ಸುತ್ತ ಹರಿತಾ ಇದ್ದರೂ ಸಹ ಪ್ರಿಯರೇ, ಅದರ ಬದಲಾಗಿಯೂ ಸಹ ನಾವು ಒಳ್ಳೆಯ ಸಂಗತಿಗಳು ನಾವು ಗಮನಿಸಿದ್ದೇವೆ. All the churches were closed. We couldn't go to church to pray. ಎಲ್ಲಾ ಸಭೆಗಳು ಮುಚ್ಚಲ್ಪಟ್ಟಿತು. ಪ್ರಿಯರೇ, ಎಷ್ಟು ಜನರು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. We couldn't meet together to have fellowship. Women's fellowship was closed. Sunday school was closed. Youth was closed. We had no place to go and worship God. ನಾವು ದೇವರನ್ನ ಆರಾಧನೆ ಮಾಡಲಿಕ್ಕೆ ಪ್ರಿಯ ನಮಗೆ ಯಾವ ಸ್ಥಳಗಳು ಸಿಗಲಿಲ್ಲ. ಸಂಡೇ ಸ್ಕೂಲ್ ಮುಚ್ಚಲ್ಪಟ್ಟಿತ್ತು, ಯವನಸ್ಥರ ಕೂಟಗಳು ಮುಚ್ಚಲ್ಪಟ್ಟಿತ್ತು, ಸ್ತ್ರೀಯರ ಕೂಟಗಳು ಸಹ ಮುಚ್ಚಲ್ಪಟ್ಟಿದ್ದವು. Brother, all this happened. How can you say that something good happened? ನೀವೇ ಹೀಗೆ ಯೋಚನೆ ಮಾಡ್ತಾ ಇರಬಹುದು ಸಹೋದರರೇ, ಇವೆಲ್ಲ ನಡೀತಾ ಇರಬೇಕಾದ್ರೆ ಏನು ಒಳ್ಳೇದಾಗಿದೆ ಅಂತ ನೀವು ನಮಗೆ ಹೇಳ್ತಾ ಇದ್ದೀರಿ. People of God went on their knees and prayed to God, and that was the miracle of God. ದೇವರು ಮಾಡಿದಂತ ಅದ್ಭುತವೇನಾಗಿದೆ ಪ್ರಿಯರ, ಕೊರೋನಾ ಸಮಯದಲ್ಲಿ ದೇವ ಜನರು ಮೊಣಕಾಲುಗಳನ್ನು ಊರಿ ಅವ್ರು ಏನ್ ಮಾಡಿದ್ರು ಪ್ರಿಯರೇ, ಪ್ರಾರ್ಥನೆ ಮಾಡಿದಾರಲ್ಲ, ಆ ಅದ್ಭುತವು ಏನಾಗಿದೆ ಪ್ರಿಯರೇ, ಆ ದಿವಸಗಳಲ್ಲಿ ಅದು ನೆರವೇರಿತು. All the churches were closed, but many house churches were open. ಬಹಳ ಸಭೆಗಳು ಮುಚ್ಚಲ್ಪಟ್ಟಿತ್ತು, ಆದರೆ ಪ್ರಿಯರೇ ಮನೆ ಸಭೆಗಳು ತೆರೆಯಲ್ಪಟ್ಟಿದ್ದವು. ಪ್ರಿಯರೇ, many prayer cells were open where people gathered together in small groups and started worshiping and praising God. ಬಹಳ ಮನೆಗಳಲ್ಲಿ ಏನಾಗಿದ್ದವು ಪ್ರಿಯರೇ, ಬಾಗಿಲುಗಳು ತೆರೆಯಲ್ಪಟ್ಟಿತ್ತು. ಬಹಳ ಜನರಲ್ಲಿ ಸೆಲ್ ಮೀಟಿಂಗ್ ಗಳಲ್ಲಿ ಸೇರಿ ಜನರು ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರ ಮುಖ ದರ್ಶನವನ್ನು ಬಯಸುತ್ತಾ ಇದ್ದರು. People started intercessory prayers everywhere. ಪ್ರತಿಯೊಂದು ಭಾಗದಲ್ಲಿ ಜನರು ಮಧ್ಯಸ್ಥಿಕೆ ಪ್ರಾರ್ಥನೆಗಳನ್ನು ಮಾಡುತ್ತಾ ಇದ್ದರು. Even in the Gideons, when we never had this, we started we used to have only weekly prayer. We started prayer every day in the morning, and we would meet on Zoom and pray for all the people, for all the pastors, for all the missionaries, for all the churches. We began to pray. ಗಿಡಿಯನ್ನವರಿಗೆ ಯಾವುದೇ ತರವಾದ ಒಂದು ಕೂಟವಿರಲಿಲ್ಲ, ವಾರಕ್ಕೆ ಒಂದೇ ಒಂದು ಕೂಟವಾಗಿತ್ತು ಪ್ರಿಯರೇ. ಆದರೆ ಪ್ರಿಯರೇ, ನಾವು ಪ್ರತಿ ದಿವಸ ಕೂಟಗಳನ್ನು ಪ್ರಾರಂಭ ಮಾಡಿದೆವು, Zoom ನಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದೆವು, ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಸಭಾಪಾಲಕರಿಗಾಗ್ಲಿ, ನಾಯಕರಿಗಾಗ್ಲಿ, ಸಭೆಗಳಿಗಾಗ್ಲಿ ಬೇರೆ ಬೇರೆ ಭಿನ್ನವಾದಂತ ಒಂದು ಬೇಡಿಕೆಗಳಿಂದ ದೇವರ ಮುಖ ದರ್ಶನವನ್ನು ನಾವು ಬಯಸಿದೆವು. Churches were closed. ಸಭೆಗಳು ಮುಚ್ಚಲ್ಪಟ್ಟಿದ್ದವು. Many pastors went hungry. ಬಹಳ ಸಭಾಪಾಲಕರು ಹಸುವೆದಿಂದ ಹೋದರು ಪ್ರಿಯರೇ. Many pastors got into tension. ಬಹಳ ಸಭಾಪಾಲಕರು ಎಷ್ಟು ಆಲೋಚನೆಗಳಲ್ಲಿ ಹೋದರು ಪ್ರಿಯರೇ. Missionaries in the remote corners of our country were cut off from their sponsors. ಎಷ್ಟು ಸೇವಕರು ಪ್ರಿಯರೇ ಚಿಕ್ಕ ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೋ ಅವರ ಒಂದು ಆದಾಯಗಳು ಅಲ್ಲಿ ಏನಾಯ್ತು ಪ್ರಿಯರೇ, ಅದು ನಿಂತು ಹೋದವು. But that's when God brought in volunteers to look after these people and to pray for them. ಆ ಸಮಯದಲ್ಲಿ ಪ್ರಿಯರೇ ಸ್ವಯಂ ಸೇವಕರು ಒಳಗೆ ಬಂದು ಪ್ರಿಯರೇ ಸಭಾಪಾಲಕರನ್ನಾಗಲಿ ಸೇವಕರನ್ನಾಗಲಿ ಅವರು ನೋಡಿಕೊಂಡರು. ಅಷ್ಟೇ ಅಲ್ಲ, ಎಷ್ಟೋ ಜನರು ಅವರಿಗಾಗಿ ಪ್ರಾರ್ಥನೆ ಮಾಡಿದರು, ಸಹಾಯಗಳನ್ನು ಮಾಡಿದರು. Even in my church there was no Sunday school, there was no Bible study, there was no women's fellowship. Everything was closed. ನಮ್ಮ ಸಭೆಯಲ್ಲೂ ಸಹ ಪ್ರಿಯರೇ ಯವನಸ್ಥರ ಕೂಟವಾಗಲಿ, ಸಂಡೇ ಸ್ಕೂಲ್ ಆಗಲಿ, ಸ್ತ್ರೀಯರ ಕೂಟವಾಗಲಿ, ಸಭೆಯಾಗಲಿ ಎಲ್ಲ ಮುಚ್ಚಲ್ಪಟ್ಟಿತ್ತು ಪ್ರಿಯರೇ. But I wanted to serve the Lord.
ನಾನು ದೇವರಿಗೆ ಸೇವೆ ಮಾಡಬೇಕಂತ ನಾನು ಬಯಸಿದನು ಪ್ರಿಯರೇ. We started Zoom. ಆ ಸಮಯದಲ್ಲಿ ನಾವು Zoom ನಲ್ಲಿ ನಮ್ಮ ಕೂಟುಗಳನ್ನು ಪ್ರಾರಂಭ ಮಾಡಿದೆವು. We started intercessory prayer on YouTube. ನಾವು YouTube ನಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆಗಳನ್ನು ಪ್ರಾರಂಭ ಮಾಡಿದೆವು. I do not know how to do all this. ಇವೆಲ್ಲ ಸಂಗತಿಗಳು ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ಲ. Because I'm from the previous generation. You from the younger generation know about Zoom, you know about webinar, you know about internet, you know about YouTube. But I didn't know it. ನಾನು ಹಿಂದಿನ ಒಂದು ಯುಗದ ವ್ಯಕ್ತಿಯಾಗಿದ್ದ ಕಾರಣ ಯೂಟ್ಯೂಬ್ ಆಗ್ಲಿ Zoom ಆಗ್ಲಿ ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ಲ. ನೀವಾದ್ರೂ ಈಗಿನ ಕಾಲದವರಾಗಿದ್ದೀರಿ. ಯೂಟ್ಯೂಬ್ ಆಗ್ಲಿ Zoom ಆಗ್ಲಿ ಇಂಟರ್ನೆಟ್ ಸಂಗತಿಗಳು ಬಲ್ಲಂತವರಾಗಿದ್ದೀರಿ. In the Gideons, we started the Zoom prayer meetings and I copied it and brought it to my church. It was a time of learning for me personally. ನಾನು ಏನ್ ಮಾಡಿದ್ವಿ ಗಿಡಿಯನ್ಸ್ ಅವರು ನಾವೇನಾಗಿದ್ದೆವು ಪ್ರಿಯರೇ, ನಾವೆಲ್ಲ ಮಾಡಿದಂತ ಕೂಟಗಳು ನಾವೇನ್ ಮಾಡಿದ್ದೆವು ನಮ್ಮ ಸೆಂಟ್ ಆಂಡ್ರೂ CS ಸಭೆಗೆ ತೆಗೆದುಕೊಂಡಾಗ ಅದರ ಮೂಲಕ ನಾನು ಎಷ್ಟೋ ಸಂಗತಿಗಳು ನಾನು ಕಲಿತುಕೊಂಡೆನು ಪ್ರಿಯರೇ. I learned to do video editing and starting meetings on webinar and Zoom and all this because of the corona pandemic. ಈ ಕೊರೋನಾ ಪ್ಯಾಂಡಮಿಕ್ ಬಂದಾಗ ಪ್ರಿಯರೇ ನಾವು ವಿಡಿಯೋ ಎಡಿಟಿಂಗ್ ಮಾಡೋದು ಕಲ್ತೆನು ಪ್ರಿಯರೇ. ಅಷ್ಟೇ ಎಲ್ಲ ಪ್ರಿಯರೇ Zoom ನಲ್ಲಾಗ್ಲಿ ಬೇರೆ ಬೇರೆ ಭಾಗದಲ್ಲಿ ಏನೇನ್ ಮಾಡಬೇಕೋ ಆ ಸಂಗತಿಗಳು ನಾನು ಕಲ್ತೆನು. Hallelujah. Hallelujah. I'm sure that many of you also have had this experience. Where you were brought closer to God. Families were brought closer to each other. Children who were away from their parents were brought closer to their parents. ನಾನು ನಂಬುತ್ತೇನೆ ನೀವು ನಮ್ಮ ಸಭೆಯಲ್ಲೂ ಸಹ ಅದಾಗಿರಬಹುದು. Zoom ಆಗಲಿ ಬೇರೆ ಬೇರೆ ಸಂಗತಿಗಳಾಗಲಿ ಸಭೆಗಳಾಗಲಿ ಕೂಟಗಳಾಗಿ ನಾನು ನೋಡಿಕೊಂಡಿರಬಹುದು ಪ್ರಿಯರೇ. ಎಷ್ಟೋ ಕುಟುಂಬಗಳು ಕೂಡಿ ಬಂದವು. ಮಕ್ಕಳು ಇಷ್ಟ ಹತ್ತಿರ ಆಗದಂದ್ರೆ ಒಂದು ವರ್ಷ ನಮ್ಮ ಹತ್ತಿರನೇ ಇದ್ದರು ಪ್ರಿಯರೇ. That was a wonderful experience that many parents had. ಈ ಸುಂದರವಾದ ಅನುಭವಗಳು ಏನಾಗಿತ್ತು ಪ್ರಿಯರೇ, ಬಹಳ ತಂದೆ ತಾಯಿಗಳಿಗೆ ಅನುಭವ ಬಂದಿತ್ತು ಪ್ರಿಯರೇ. When all that is behind us now, ಈಗ ಇವೆಲ್ಲಾ ಸಂಗತಿಗಳು ನಮ್ಮ ಹಿಂದೆ ಇರುವಾಗ let us come back to the snake on the pole. ನಾವು ಕಂಬದ ಮೇಲೆ ಇರುವಂತ ಆ ಒಂದು ತಾಮ್ರದ ಸರ್ಪದ ಕುರಿತಾಗಿ ನಾವು ಕಲಿತುಕೊಳ್ಳೋಣ ಪ್ರಿಯರೇ. There is no Moses now to bridge the gap between us and God. ದೇವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಈಗ ಮೋಶೆ ಇಲ್ಲ ಪ್ರಿಯರೇ. We may not have an earthly prophet like Moses to bridge the gap between us and God. ದೇವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇರಲಿಕ್ಕೆ ಪ್ರಿಯರೇ ಭೂಲೋಕದಲ್ಲಿ ಮೋಶೆ ಎಂಬ ಒಬ್ಬ ಪ್ರವಾದಿಯು ಇಲ್ಲ ಪ್ರಿಯರೇ. But you know what? ಆದ್ರೆ ನಿಮಗೊಂದು ಸಂಗತಿ ಗೊತ್ತಿದೆಯೋ? There is no need of an earthly prophet for us. ಆದ್ರೆ ಈ ಸಮಯದಲ್ಲಿ ನಮಗೆ ಭೂಲೋಕದ ಒಬ್ಬ ಪ್ರವಾದಿ ನಮಗೆ ಬೇಕಾಗಿಲ್ಲ ಮಧ್ಯಸ್ಥಿಕೆಗಾಗಿ. There is no need of anyone to bridge the gap between us and God. ದೇವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಸೇತುವೆಯನ್ನು ಕಟ್ಟಲಿಕ್ಕೆ ನಮಗೆ ಯಾವುದೋ ಒಬ್ಬ ಮನುಷ್ಯನು ನಮಗೆ ಬೇಕಾಗಿಲ್ಲ. Because Jesus himself is the bridge between God and us. ದೇವರು ಮತ್ತು ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಸ್ವತಃ ಆ ಸೇತುವೆಯಾಗಿದ್ದಾನೆ ಪ್ರಿಯರೇ. God himself has bridged the gap when he sent Jesus to this earth to die in the human form to take our place upon the cross. ಶಿಲುಬೆ ಮೇಲೆ ನಮಗಾಗಿ ಪ್ರಿಯರೇ ಪ್ರಾಣವನ್ನು ಅರ್ಪಿಸುವುದಕ್ಕಾಗಿ ಯೇಸು ಸ್ವಾಮಿ ಸ್ವತಃ ಬಂದು ನನ್ನ ನಿನ್ನ ಪಾಪಗಳನ್ನು ಹೊತ್ತಿಕೊಂಡು ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾನೆ. Please turn with me to John chapter 3 verse 14 and 15. Could somebody quickly read it please? ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನ ಯಾರಾದರೂ ನನಗಾಗಿ ಓದಿಕೊಳ್ಳಬಹುದು. Hallelujah. Hallelujah. Just as Moses lifted up the snake in the desert, so the Son of Man must be lifted up, that everyone who believes in him may have eternal life. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಹೇಗೆ ಮೋಶೆಯು ಆ ತಾಮ್ರದ ಸರ್ಪವನ್ನು ಮೇಲಕ್ಕೆ ಎತ್ತಿಟ್ಟು ಜನರನ್ನು ನೋಡಿದರೋ ಅದೇ ರೀತಿಯಾಗಿ ದೇವಕುಮಾರನು ಸಹ ಮೇಲಕ್ಕೆ ಎತ್ತಲ್ಪಡಬೇಕು. ಯಾಕೆ ಅಂತಂದರೆ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಅವರು ಪಡೆದುಕೊಳ್ಳಬೇಕಾಗಿದೆ. And where was Jesus lifted up? ಎಲ್ಲಿ ಯೇಸು ಸ್ವಾಮಿ ಎತ್ತಲ್ಪಟ್ಟನು ಪ್ರಿಯರೇ? He was lifted up on the cross on the Mount of Calvary. ಕಲ್ವಾರಿಯ ಬೆಟ್ಟದ ಮೇಲೆ ಶಿಲುಬೆ ಮೇಲೆ ಆತನು ಎತ್ತಲ್ಪಟ್ಟಿದ್ದನು ಪ್ರಿಯರೇ. All of us who look at Jesus on the cross of Calvary, we have eternal life, we have redemption from our sins, we have cleansing from our sins. ಯಾರ್ಯಾರು ತಮ್ಮ ಕಣ್ಣುಗಳನ್ನು ಎತ್ತಿ ಪ್ರಿಯರ ಶಿಲುಬೆಯನ್ನು ನಾವು ನೋಡುತ್ತಾರೋ, ಆ ಗಾಯಪಟ್ಟಂತ ಯೇಸು ಸ್ವಾಮಿಯನ್ನು ನೋಡುತ್ತಾರೋ, ಅವರಿಗೆ ಪಾಪದಿಂದ ವಿಮೋಚನೆವಿದೆ, ಅವರಿಗೆ ನಿತ್ಯ ಜೀವವಿದೆ, ಅವರಿಗೆ ರಕ್ಷಣೆವಿದೆ ಪ್ರಿಯರೇ. That, my dear friends, is the power of the cross. ಅದು ಶಿಲುಬೆಯ ಒಂದು ಭಾಗವು ನನ್ನ ಜೀವಿತದಲ್ಲಿ ಇದೆ ಪ್ರಿಯರೇ. The power of the cross is that it can cleanse us, it can draw us closer to God, it can redeem us from our sinful estate, and it can make us as
sanctify us and lift us to heavenly ಆ places. ಶಿಲುಬೆಯ ಬಲವು ಏನಾಗಿದೆ ಅಂತಂದ್ರೆ ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಇರುವಂತ ಪಾಪವನ್ನು ಅದು ತೆಗೆದು ಹಾಕ್ತದೆ, ರಕ್ಷಕನು ನನ್ನನ್ನು ಒಂದಾಗಿ ಮಾಡ್ತದೆ, ನಮಗೆ ಅದು ವಿಮೋಚನೆ ಕೊಡುತ್ತದೆ, ನಮ್ಮನ್ನು ಅದು ಶುದ್ಧಿಸುತ್ತದೆ, ನಮ್ಮನ್ನು ಅದು ಪ್ರತ್ಯೇಕಪಡಿಸುತ್ತದೆ, ನಮಗೆ ಅದು ನಿತ್ಯ ಜೀವವನ್ನು ಅದು ಅರ್ಪಿಸುವಂತದಾಗಿದೆ ಪ್ರಿಯರೇ. For those people who looked at the snake on the pole that Moses erected, they were saved from physical death. ಯಾರ್ಯಾರು ಮೋಶೆ ಎತ್ತಿದಂತ ಆ ತಾಮ್ರದ ಸರ್ಪವನ್ನು ನೋಡಿದರೋ ಅವರಿಗೆ ದೈಹಿಕವಾದ ಮರಣದಿಂದ ಅವರು ತಪ್ಪಿಸಿಕೊಂಡರು ಪ್ರಿಯರೇ. Those who believe on the Lord Jesus Christ and look at the Christ that was crucified on the cross, we are given eternal life. ಆದರೆ ಯಾರ್ಯಾರು ಪ್ರಿಯರೇ ಆ ಒಂದು ಶಿಲುಬೆ ಮೇಲೆ ಇರುವಂತಹ ಯೇಸು ಸ್ವಾಮಿಯನ್ನು ನೋಡಿಕೊಳ್ಳುತ್ತಾರೋ ಆ ಜನರಿಗೆ ಆ ಪಾಪದಿಂದ ವಿಮುಕ್ತರಾಗಿ ಅವರಿಗೆ ನಿತ್ಯವಾದಂತಹ ಜೀವವನ್ನು ಅವರು ಪಡೆದುಕೊಳ್ಳುವಂತವರಾಗಿದ್ದಾರೆ. And only Jesus can give us forgiveness of sins and nobody else. ಯೇಸು ಸ್ವಾಮಿ ಮಾತ್ರವೇ ನಮ್ಮ ಪಾಪದ ವಿಮೋಚನೆ ಆತನು ಕೊಡಬಹುದು, ಬೇರೆ ಯಾರು ನಮಗೆ ಕೊಡಲಿಕ್ಕೆ ಆಗುವುದಿಲ್ಲ. He says no one comes unto the Father but through me. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಯಾರು ತನ್ನ ತಂದೆ ಬಳಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ನನ್ನ ಮೂಲಕ ಮಾತ್ರವೇ ನನ್ನ ತಂದೆ ಬಳಿಗೆ ಅವರು ಹೋಗಬಹುದು. He says I am the gate. ಆತನು ಹೇಳ್ತಾನೆ, ನಾನೇ ಆ ಬಾಗಿಲವಾಗಿದ್ದೇನೆ. He gives us forgiveness when we look at the cross and meditate on Jesus. ನಾವು ಯಾವಾಗ ಶಿಲುಬೆಯನ್ನು ನೋಡುತ್ತೇವೆ, ಅದರ ಮೇಲೆ ಧ್ಯಾನ ಮಾಡುತ್ತೇವೋ ಪ್ರಿಯರೇ, ನಮಗೆ ಆತನು ಕ್ಷಮಾಪಣೆ ಕೊಡುವಂತವನಾಗಿದ್ದಾನೆ. And he provides us this forgiveness of sins through the cross. ಆತನು ಆ ಶಿಲುಬೆಯ ಮೂಲಕ ನಮಗೆ ಕ್ಷಮಾಪಣೆಯನ್ನು ಆತನು ಅನುಗ್ರಹಿಸಿಕೊಡುವಂತವನಾಗಿದ್ದಾನೆ. If we accept his sacrifice on the cross and believe he can forgive us, then we will be forgiven. ನೀವು ಆತನು ಮಾಡಿ ಕೊಟ್ಟಂತ ಯಜ್ಞೆಯನ್ನು ನೀವು ನಂಬುವುದಾಗಿ ಆತನ ಯಜ್ಞೆಯನ್ನು ನೀವು ಸ್ವೀಕಾರ ಮಾಡುವಾಗ ನಿಮಗೆ ಕ್ಷಮಾಪಣೆ ಇದೆ ಪ್ರಿಯರೇ, ನಿಮಗೆ ನಿತ್ಯ ಜೀವವಿದೆ. The cross has the power to forgive man of his sins. ಶಿಲುಬೆಗೆ ಮನುಷ್ಯನ ಪಾಪವನ್ನು ತೊಳೆಯುವಂತ ಸಾಮರ್ಥ್ಯವಿದೆ. The cross has the power to draw a sinner to Christ. ಒಂದು ಶಿಲುಬೆಗೆ ಒಂದು ಪಾಪಿಯನ್ನು ಕ್ರಿಸ್ತನ ಬಳಿಗೆ ಸೆಳೆದುಕೊಳ್ಳುವಂತ ಸಾಮರ್ಥ್ಯವಿದೆ. Because Christ defeated death and sin on the cross, for everyone who looks at the cross, he is drawn closer to God because of his great love for man. ಯಾರ್ಯಾರು ಶಿಲುಬೆಯನ್ನು ನೋಡುತ್ತಾರೋ ಅವರು ಕ್ರಿಸ್ತನ ಬಳಿಗೆ ಎಳೆಯಲ್ಪಡ್ತಾರೆ, ಸೆಳೆದುಕೊಳ್ಳುತ್ತಾರೆ. ಯಾಕೆ ಅಂದರೆ ಪ್ರಿಯರೇ, ಶಿಲುಬೆ ಮೇಲೆ ಯೇಸು ಸ್ವಾಮಿಯು ಆ ಪಾಪವನ್ನು ಕ್ಷಮಿಸಿದ್ದಾನೆ, ಶಿಲುಬೆ ಮೇಲೆ ಸೈತಾನನ ತಲೆಯನ್ನು ಜಜ್ಜಿದ್ದಾನೆ ಪ್ರಿಯರೇ. If you turn to John chapter 12 and verse 32, we have a beautiful verse for us there. ಅಲ್ಲಿ ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ ನಾವು ಓದುವಾಗ ಅಲ್ಲಿ ಸುಂದರವಾದಂತ ಒಂದು ವಚನ ಬರೆಯಲ್ಪಡುತ್ತದೆ. But when I am lifted up from the earth, I will draw all men towards me. ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ಯಾವಾಗ ನಾನು ಮೇಲಕ್ಕೆ ಎತ್ತಲ್ಪಡುತ್ತೇನೋ ನಾನು ಎಲ್ಲಾ ಮನುಷ್ಯರು ನನ್ನ ಬಳಿಗೆ ನಾನು ಸೆಳೆದುಕೊಳ್ಳುವಂತವನಾಗಿದ್ದೇನೆ. My dear friends, this morning I would like to remind you. ನನ್ನ ಪ್ರಿಯ ಸ್ನೇಹಿತರೆ, ಇವತ್ತು ಮುಂಜಾನೆ ವೇಳೆಯಲ್ಲಿ ನಿಮಗೆ ನೆನಪಿಗೆ ನಾನು ತರಲಿಕ್ಕೆ ಇಷ್ಟಪಡುತ್ತೇನೆ. Our focus is on the cross. ನಮ್ಮ ಒಂದು ಗುರಿಯು, ನಮ್ಮ ಒಂದು ದೃಷ್ಟಿಯು ಆ ಶಿಲುಬೆ ಮಾತ್ರವೇ ಆಗಿದೆ. And our focus is also on the central figure on the cross, that is Jesus Christ. ಆ ಶಿಲುಬೆ ಮೇಲೆ ಮಧ್ಯವರ್ಗಿಯಾಗಿ ಆತ ನಿಂತಂತವನು ಆ ಯೇಸು ಸ್ವಾಮಿ ಮೇಲೆ ನಮ್ಮ ದೃಷ್ಟಿಯು ಇದೆ ಪ್ರಿಯರೇ. Jesus, the sinless Lamb of God. ಕಳಂಕವಿಲ್ಲದಂತ ಆ ಕುರಿಮರಿಯಾದ ಯೇಸು ಸ್ವಾಮಿಯು, The sinless Lamb that was slain so that you and I could be redeemed from our sins. You and I could be redeemed from our sinful place and estate that we are in. ನಾವು ಇರುವಂತಹ ಪಾಪದ ಒಂದು ಘೋರವಾದಂತ ಸಂಗತಿಗಳಲ್ಲಾಗಲಿ, ಪಾಪದ ಆ ವಿಷಯಗಳಲ್ಲಾಗಲಿ ಅದು ಬಿಡುಗಡೆ ಮಾಡಲಿಕ್ಕೆ ಆ ಕಳಂಕವಿಲ್ಲದಂತ ಕುರಿಮರಿಯು ಆ ಸಂಗತಿಯನ್ನು ಆತನು ಹೊತ್ತಿಕೊಂಡರು ಪ್ರಿಯರೇ. Jesus Christ alone has the power to cleanse us from our sins. ಯೇಸು ಸ್ವಾಮಿ ಮಾತ್ರವೇ ನಮ್ಮ ಪಾಪಗಳನ್ನು ತೊಳೆಯುವಂತ ಸಾಮರ್ಥ್ಯ ಆತನಲ್ಲಿ ಇದೆ. All of us know the popular verse John 3:16. ಪ್ರತಿಯೊಬ್ಬರಿಗೆ ಯೋಹಾನನ 3ನೇ ಅಧ್ಯಾಯ 16ನೇ ವಚನದ ಒಂದು ಬಹಳ ಪ್ರಸಿದ್ಧವಾದಂತ ವಾಕ್ಯಗಳನ್ನು ಬಲ್ಲಂತವರಾಗಿದ್ದೇವೆ. God so loved the world ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು that he gave his only begotten son. ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ಆತನು ಕೊಟ್ಟಿದ್ದಾನೆ. That whoever believes in him should not perish but have eternal life. ಯಾರ್ಯಾರು ಆತನ ನಂಬುತ್ತಾರೋ ಯಾರು ನಾಶವಾಗದೆ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕು ಎಂದು ಬಯಸುವಂತವರಾಗಿದ್ದಾರೆ. Do you believe in this power, in the saving power, in the saving grace of Jesus Christ? ಕ್ರಿಸ್ತನ ಒಂದು ರಕ್ಷಿಸುವ ಆ ಬಲವು ಕೃಪೆಯ ಮೇಲೆ ನಿನ್ನ ನಂಬಿಕೆ ಇದೆಯೋ? Maybe you do not know, or maybe you do not believe. Maybe you just come, as pastor was hinting, just because you wanted to come here to do something on a Sunday morning. ನೀನು ನಂಬಲಾರದೆ ಇರಬಹುದು, ಏನು ಬರಬೇಕಲ್ಲ ಅಂತ ಬಂದಿರಬಹುದು, ಏನೋ ಈಗ ಇವತ್ತೇನೋ ಟೈಮ್ ಸಿಕ್ಕಿದೆ, ಸ್ವಲ್ಪ ಎಲ್ಲಾರು ನೋಡಿ ಹಾಯ್ ಬಾಯ್ ಅಂತ ಹೇಳೋಣ ಅಂತ ಬಂದಿರಬಹುದ್ರಿ. I don't think so. ನಾನು ನಂಬ್ತೇನೆ ನೀವು ಬಂದಿಲ್ಲ. You are the fortunate people. You are the fortunate. ಓಕೆ,
ಓಕೆ, ನೀವೇನಾಗಿದ್ದೀರಿ ನಿಜವಾಗಿ ಲಕ್ಕಿ ಜನರಾಗಿದ್ದೀರಿ ಅನ್ನೋ ಇನ್ನೊಂದು ಮಾತನ್ನು ಹೇಳಬೇಕಾದ್ರೆ ಉತ್ತಮವಾದಂತ ಜನರಾಗಿದ್ದೀರಿ. Because you were able to see the wisdom of the cross. ನೀವೇನಾಗಿದ್ದೀರಿ ಪ್ರಿಯರೇ, ಕ್ರಿಸ್ತನ ಆ ಶಿಲುಬೆಯ ಜ್ಞಾನವನ್ನು ನೀವು ಹೊಂದಿಕೊಳ್ಳುವಂತವರಾಗಿದ್ದೀರಿ. You were able to see the power of the cross. ನೀವೇನಾಗಿದ್ದೀರಾ, ಶಿಲುಬೆಯ ಬಲವನ್ನು ನೋಡುವಂತವರಾಗಿದ್ದೀರಿ. You were able to see the love of Christ when he died on the cross. ಶಿಲುಬೆ ಮೇಲೆ ಆತ ನಿಮಗಾಗಿ ಪ್ರಾಣ ಕೊಟ್ಟಿರುವಾಗ ಆತನ ಪ್ರೀತಿಯನ್ನು ಅನುಭವಿಸುವಂತ ಜನರು ನೀವಾಗಿದ್ದೀರಿ ಪ್ರಿಯರೇ. The power of the cross is such that whoever believes in the love of Christ will surrender to God totally. ಯಾಕೆ ಶಿಲುಬೆಯ ಬಲವೇ ಇಷ್ಟು ಸುಂದರವಾಗಿದೆ ಪ್ರಿಯರೇ, ಆತನ ಮೇಲೆ ನಂಬುವವರು ತಮ್ಮ ಜೀವಿತಗಳನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡುವಂತವರು. No matter what happens in their life, they will so totally surrender themselves to the love of God and they will serve him. ಆತ ಅವರ ಜೀವಿತದಲ್ಲಿ ಏನಾಗ್ತದೋ ಅದೆಲ್ಲ ಅವರು ಯೋಚನೆ ಮಾಡುವುದಿಲ್ಲ ಪ್ರಿಯರೇ, ಆದರೆ ಶಿಲುಬೆ ಮೇಲೆ ಆತನ ಪ್ರೀತಿಯನ್ನು ನೋಡುವಾಗ ತಮ್ಮನ್ನು ತಾವು ಆತನಿಗೆ ಒಪ್ಪಿಸಿಕೊಡುವಂತವರಾಗಿರುತ್ತಾರೆ. That is why we have such great servants of God. ಅದಕ್ಕಾಗಿ ನಮಗೆ ಬಹಳ ದೊಡ್ಡ ದೊಡ್ಡ ದೇವರ ಸೇವಕರಿದ್ದಾರೆ. They may be beaten, but they will not get broken. ಅವರಿಗೆ ಹೊಡೆಯಲ್ಪಟ್ಟಿದೆ, ಅವರು ಮುರಿಯಲ್ಪಟ್ಟಿಲ್ಲ. They will be punished, but they will not be defeated. ಅವರಿಗೆ ಶಿಕ್ಷೆ ಆಗಲ್ಪಟ್ಟಿದೆ, ಅವರು ಸೋಲಲ್ಪಡಲಿಲ್ಲ. They may be killed, but they are still alive. ಅವರಿಗೆ ಕೊಲ್ಲಲ್ಪಟ್ಟಿದೆ, ಆದರೂ ಕ್ರಿಸ್ತನಲ್ಲಿ ಅವರು ಜೀವಂತರಾಗಿದ್ದಾರೆ. That, my dear friends, is the power of the cross. ಅದೇ ಶಿಲುಬೆಯ ಆ ಬಲವಾಗಿದೆ. Please turn with me to 2 Corinthians chapter 11 and we read from verse 24 to 27 when Paul tells about the different sufferings that he went through. 2 ಕೊರಿಂಥ 11ನೇ ಅಧ್ಯಾಯ 24ರಿಂದ 27ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಅಲ್ಲಿ ಪೌಲನು ತಾನು ಹೋದಂತ ವಿಧವಾದಂತ ಕಷ್ಟಗಳ ಕುರಿತಾಗಿ ಆತನು ಮಾತನಾಡುವಂತ. I was flogged many times. ಆತನು ಹೇಳ್ತಾನೆ, ನನಗೆ ಬಹಳ ಸಾರಿ ಹೊಡೆಯಲ್ಪಟ್ಟಿದೆ. I was punished, I was put into prison. ನಾನು ಬಹಳ ಸಾರಿ ಹೊಡೆಯಲ್ಪಟ್ಟಿದೆ, ನನಗೆ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿತು. And when he wandered on the streets and in the seas, he always faced a danger. ಆತನು ಸಮುದ್ರದ ಮಧ್ಯದಲ್ಲಾಗಲಿ ಬೀದಿಯಲ್ಲಿ ನಡೆದಾಗ ಪ್ರಿಯರೇ, ಅಪಘಾತವು ಆತನ ಸುತ್ತಲೇ ಇತ್ತು ಪ್ರಿಯರೇ. But still he says, I am willing to live for Christ. ಆದರೂ ಸಹ ಆತನು ಹೇಳಿದ್ದೇನೆಂತಂದ್ರೆ, ನಾನು ಕ್ರಿಸ್ತನಿಗಾಗಿ ಜೀವಿಸುವಂತವನಾಗಿದ್ದೇನೆ. Could somebody read that verse 24 please? 24ನೇ ವಚನ ದಯಮಾಡಿ ಯಾರು ನನಗಾಗಿ ಓದಿಕೊಳ್ಳ್ರಿ. Carry on. Hallelujah. Despite all these mishaps in his life, Paul was never deterred. Paul was determined that he would serve God and he served God. ಆತನ ಜೀವಿತದಲ್ಲಿ ನಡೆದಂತ ಇವೆಲ್ಲಾ ಘಟನೆಗಳು ನೋಡುವಾಗ ಯಾವುದು ಆತನ ಜೀವಿತದಲ್ಲಿ ಸರಿ ಇರಲಿಲ್ಲ ಪ್ರಿಯರೇ, ಆದರೆ ಆತನು ತೀರ್ಮಾನ ಮಾಡಿದ್ದೇನೆಂತಂದ್ರೆ, ನಾನು ಜೀವಿಸುವುದು ಕ್ರಿಸ್ತನಿಗಾಗಿಯೇ, ಸತ್ತರೂ ಕ್ರಿಸ್ತನಿಗಾಗಿಯೇ. Where did he get this power from? ಆತನಿಗೆ ಈ ಬಲ ಎಲ್ಲಿಂದ ಬಂದಿತು? Where did he get this determination to serve his Savior and his Master? ಆತನ ರಕ್ಷಕನನ್ನು, ಆತನ ಯಜಮಾನನನ್ನು ಸೇವಿಸಲಿಕ್ಕೆ ಈ ತೀರ್ಮಾನಗಳು ಆತನಿಗೆ ಎಲ್ಲಿಂದ ಬಂದಿತು ಪ್ರಿಯರೇ? It was from nowhere else but the cross of Jesus. ಆತ ಬೇರೆ ಎಲ್ಲಿಂದಲ್ಲ ಪ್ರಿಯರೇ, ಆತನ ಶಿಲುಬೆಯಿಂದಲೇ ಈ Because in the cross of Jesus Christ, he saw great love, he saw great compassion, he saw mercy. ಆ ಕ್ರಿಸ್ತನ ಶಿಲುಬೆಯಲ್ಲಿ ಆತನ ಕನಿಕರವನ್ನು, ದಯೆಯನ್ನು, ಕರುಣೆಯನ್ನು ಆತನ ಶಿಲುಬೆಯಲ್ಲಿ ನೋಡಿದ್ದಾನೆ. At the cross of Jesus, he saw the love of Jesus. ಅಲ್ಲಿ ಶಿಲುಬೆಯಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಆತನು And ನೋಡಿದ್ದಾನೆ. he surrendered to it fully. He completely surrendered himself to the love of God. ಆ ಕ್ರಿಸ್ತನ ಪ್ರೀತಿಗೆ ಆತನು ಸಂಪೂರ್ಣವಾಗಿ ತನ್ನನ್ನು He ಸಮರ್ಪಿಸಿಕೊಂಡಿದ್ದಾನೆ. got drowned in God's love. ಆತನ ಕ್ರಿಸ್ತನ ಪ್ರೀತಿಯಲ್ಲಿ ಆಳವಾಗಿ ಮುಳುಗಿ ಹೋದನು. So much so that he was prepared to do anything for the Savior who could redeem him. ಯಾಸ ರಕ್ಷಕನ ಆತನು ವಿಮೋಚಿಸಿದನು, ಆತನಿಗಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಆತನು ಸಿದ್ಧನಾಗಿದ್ದನು. In Philippians chapter 1 verse 21 he says, for me to live is Christ, to die is gain. ಫಿಲಿಪ್ಪರ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ಹೇಳ್ತಿದ್ದ, ನಾನು ಜೀವಿಸುವುದು ಕ್ರಿಸ್ತನಿಗಾಗಿಯೇ, ನಾನು ಸಾಯುವುದು ನನ್ನ ಲಾಭಕ್ಕಾಗಿಯೇ. If I live, I will live for Christ, no matter what the cost,
no matter what the punishment, no matter what the pain, no matter what the agony, I will live for Christ. ಅದು ಏನು ನೋವುಗಳು ಬರಲಿ, ದುಃಖಗಳು ಬರಲಿ, ಹಿಂಸೆಗಳು ಬರಲಿ, ಮೇಲೆ ಕೆಳಗೆ ಆಗಲಿ ಪ್ರಿಯರೇ, ನಾನು ಜೀವಿಸುವುದು ಕ್ರಿಸ್ತನಿಗಾಗಿ, ಅದು ಹೊರತು ಬೇರೆ ಎದಕ್ಕೂ ಅಲ್ಲ ಎಂಬುದಕ್ಕಾಗಿ ಆತನು ತೀರ್ಮಾನಿಸಿದನು. And during this punishment, if I die, hallelujah, I go live with my Jesus. That's all the way. Oh, better gain for me. ಈ ಭಾಗದಲ್ಲಿ ನಾನು ಹೋಗುವಂತಹ ಹಿಂಸೆಗಳು ನನಗಾದರೆ ನನಗೆ ನಾನು ಸತ್ತು ಹೋದರೂ ಚಿಂತೆ ಇಲ್ಲ, ಯಾಕೆಂದ್ರೆ ನಾನು ದೇವರ ನಾಮವನ್ನು ಮಹಿಮೆ ಪಡಿಸುವಂತವನಾಗಿದ್ದೇನೆ. We all sing that familiar song, I have decided to follow Jesus. ನಾವೆಲ್ಲ ಪ್ರತಿಯೊಬ್ಬರು ಒಂದು ಹಾಡನ್ನು ಹಾಡುತ್ತೇವೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ ಎಂಬ ಈ ಹಾಡನ್ನು ಹಾಡಿಕೊಳ್ಳುತ್ತೇವೆ. It's in Tamil, I know the song in Tamil. It says, I have decided to follow Jesus, no turning back, no turning back. ಅದು ಇಂಗ್ಲಿಷಿನಲ್ಲಿಯೂ ಮತ್ತು ತಮಿಳು ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಇರಬಹುದು, ನಾವು ಹಾಡಿಲ್ಲ. ಆದ್ರೆ ಹಾಡಿಗೆ ಹೇಳ್ತದೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ತೀರ್ಮಾನ ಮಾಡಿದ್ದೇನೆ, ಹಿಂದೆ ತಿರುಗುವುದಿಲ್ಲ, ನಾನು ಹಿಂದೆ ತಿರುಗುವುದಿಲ್ಲ. Though all will leave me, still I will follow, no turning back, no turning back. ಎಲ್ಲರೂ ನನ್ನನ್ನು ಬಿಟ್ಟು ಹೋಗಬಹುದು, ಅಲಗಿ ಹೋಗಬಹುದು, ಆದರೆ ನಾನು ತಿರುಗಿ ನೋಡುವುದಿಲ್ಲ, ತಿರುಗಿ ಹೋಗುವುದಿಲ್ಲ. The cross before me, the world behind me, no turning back, no turning back. ಶಿಲುಬೆ ನನ್ನ ಮುಂದೆ ಇದೆ, ಅಷ್ಟೇ ಎಲ್ಲ ಲೋಕವು ಹಿಂದೆ ಇದ್ದರೆ ನಾನು ತಿರುಗಿ ಹೋಗುವುದಿಲ್ಲ, ತಿರುಗಿ ಹೋಗುವುದಿಲ್ಲ. These words were not written as a song actually. ಇದೇನಾಗಿದೆ ಪ್ರಿಯರಾದ ಹಾಡಾಗಿ ಹಾಡುಗಳು ಬರೆಯಲ್ಪಡಲಿಲ್ಲ. It is what a man said when he was tied and the chieftain was threatening him, if you don't renounce Jesus, I am going to kill you. ಇಲ್ಲೊಬ್ಬ ಇದು ಹಾಡು ಯಾಕೆ ಬರೆಯಲ್ಪಟ್ಟಿದೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಒಂದು ಕಂಬಕ್ಕೆ ಕಟ್ಟಿ ಆತನಿಗೆ ಆ ಸಾಯುವಂತ ಸಮಯದ ಭಾಗಕ್ಕೆ ಬಂದಾಗ ಅವ್ರು ಹೇಳಿದ್ರು, ಯೇಸು ಸ್ವಾಮಿ ನೀನು ಅಲ್ಲಗಳೆದೆ ಹೋದರೆ ನಿನಗೆ ನಾವು ಹಿಂಸೆ ಪಡಿಸುತ್ತೇವೆ ಅನ್ನುವಾಗ ಆತನು ಆ ಸಮಯದಲ್ಲಿ ಈ ಹಾಡುಗಳನ್ನು ಆತನು ಬರೆದ. This man's name was Noksing. He's from Meghalaya, which was then in Assam. Now it's part of Meghalaya. His name was Noksing. He was from the Garo hill tribe. ನೋಕ್ಸಿಂಗ್ ಎಂಬ ಒಬ್ಬ ದೇವರ ಸೇವಕರು ಆತನು ಒಬ್ಬ ಒಂದು ಕುಲದವರು, ಟ್ರೈಬಲ್ ಅಂತಂದ್ರೆ ಗುಡ್ಡ ಪ್ರದೇಶಗಳಲ್ಲಿ ಇರುವಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಕಾಡು ಮನುಷ್ಯನಾಗ್ಲಿ ಆದಿವಾಸಿಯಾಗ್ಲಿ ಆ ವ್ಯಕ್ತಿಯಾಗಿದ್ದಾನೆ. ಆತನೇನಾಗಿದ್ದಾನೆ, ಈ ಹಾಡನ್ನು ಬರೆದಿದ್ದಾನೆ. A American Baptist missionary went to that place and he started preaching about Christ to those people in the Adivasis. He started preaching. ಆದಿವಾಸಿ ಮಧ್ಯದಲ್ಲಿ ಒಬ್ಬ ಅಮೆರಿಕನ್ ಬ್ಯಾಪ್ಟಿಸ್ಟ್ ಸೇವಕರು ಅವರು ಏನ್ ಮಾಡಿದರು ಪ್ರಿಯರೇ, ಆ ಮೇಘಾಲಯ ಅಸ್ಸಾಂ ಭಾಗದಲ್ಲಿ ಹೋಗಿ ದೇವರ ವಾಕ್ಯವನ್ನು ಅವರು ಸಾರಿದಾಗ, but those people were all Garo hill tribes. They were headhunters. They would kill anybody who came to their village, and it is said that they would even eat human flesh. ಆ ಒಂದು ಗುಡ್ಡ ಪ್ರದೇಶದಲ್ಲಿ ಇರುವಂತ ಈ ಆದಿವಾಸಿಗಳು ಬೇರೆ ಯಾರೇ ಜನರು ಅವರ ಒಳಗೆ ಬಂದರೆ ಅವ್ರು ಏನ್ ಮಾಡ್ತಾ ಇದ್ರು, ತಲೆಗಳನ್ನು ಕಡಿದು ಅವರ ಮಾಂಸಗಳನ್ನು ತಿನ್ನುವಂತ ಆ ನರಭಕ್ಷಕರು ಅವರಾಗಿದ್ದರು ಪ್ರಿಯರೇ. When this Baptist missionary went and preached to them, the headman of the tribe said, "You don't come here, others we will kill you." And he threatened and sent him out. ಆವಾಗ ಈ ಬ್ಯಾಪ್ಟಿಸ್ಟ್ ದೇವರ ಸೇವಕರು ಅಲ್ಲಿ ಹೋಗಿ ಅವರು ಸುವಾರ್ತೆ ಸಾರಿದಾಗ ಆ ಒಂದು ಕುಲದ ಒಬ್ಬ ಹಿರಿಯನು ಹೇಳ್ತಾನೆ, ನೀವು ಇಲ್ಲಿ ಬಂದರೆ ನಾನು ನಿಮ್ಮನ್ನು ಕಡಿದು ಹಾಕ್ತೇನೆ, ಇಲ್ಲಿ ಬರೋಕೆ ಹೋಗಬೇಡಿ, ಹೋಗ್ರಿ ಅಂತ ಅವ್ರಿಗೆ ಹೇಳಿದನು. But praise God, one family heard the gospel and they were saved, and that is the family of Noksing. ಆ ಸಮಯದಲ್ಲಿ ಎಲ್ಲಾ ಒಂದು ಕುಲದ ಜನರ ಮಧ್ಯದಲ್ಲಿ ಒಂದು ಕುಟುಂಬವು ಆ ಸುವಾರ್ತೆಯನ್ನು ಕೇಳಿ ರಕ್ಷಣೆ ಹೊಂದಿತು. ಆ ಕುಟುಂಬ ಬೇರೆ ಯಾರು ಅಲ್ಲ, ನೋಕ್ಸಿಂಗ್ ಎಂಬವರ ಕುಟುಂಬ ರಕ್ಷಣೆ ಹೊಂದಿತು ಪ್ರಿಯರೇ. The missionary went away, but Noksing started preaching the word of God to his own tribal people. ಆ ಸೇವಕರು ಅವರೇನಾದರೂ ಪ್ರಿಯರೇ ಅವರು ಹೋದರು, ಆದ್ರೆ ನೋಕ್ಸಿಂಗ್ ಅಲ್ಲಿ ಇಟ್ಕೊಂಡು ಬಿಟ್ಟು ಅವ್ರು ಏನ್ ಮಾಡಿದ್ರು, ತನ್ನ ಸ್ವಂತ ಜನರಿಗೆ ಅವರು ಸುವಾರ್ತೆಗಳನ್ನು ಸಾರಿದರು ಪ್ರಿಯರೇ. The headman did not like this. You're bringing some other god and preaching here. We have been worshiping this god for so many years. You cannot preach. So therefore you renounce Jesus or we kill you. ಆ ಕುಲದ ಹಿರಿಯನು ಆತನ ಹೇಳಿದ್ದೇನೆ ಅಂತಂದ್ರೆ, ನೀವು ಬೇರೆ ಒಂದು ದೇವರನ್ನು ನೀವು ಪರಿಚಯ ಮಾಡಿಕೊಡ್ತಾ ಇದ್ದೀರಿ, ನಾವು ಎಷ್ಟೋ ವರ್ಷಗಳಿಂದ ಈ ದೇವರನ್ನು ಪೂಜೆ ಮಾಡ್ತಾ ಬರ್ತಾ ಇದ್ದೇವೆ, ನೀನು ಆತನನ್ನು ಅಲ್ಲಗಳೆ, ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲುತ್ತೇವೆ ಎಂಬುದಕ್ಕಾಗಿ ಆತನಿಗೆ ಬೆದರಿಕೆಗಳನ್ನು ಹಾಕಿದರು ಪ್ರಿಯರೇ. They tied him to a pole and they said, "You renounce Jesus or we're going to kill you." ಆತನಿಗೆ ಒಂದು ಕಂಬಕ್ಕೆ ಕಟ್ಟಿ ಅವರು ಹೇಳಿದರು, ನೀನು ಯೇಸು ಸ್ವಾಮಿಯನ್ನು ಅಲ್ಲಗಳೆ, ಇಲ್ಲದಿದ್ದರೆ ನಾನು ನಿನ್ನನ್ನು ಕೊಲ್ಲುತ್ತೇವೆ. Then he said, "I have decided to follow Jesus. No turning back, no turning back." ಆ ಸಮಯದಲ್ಲಿ ನೋಕ್ಸಿಂಗ್ ಅವರು ಹೇಳಿದ್ದೇನೆ ಅಂತಂದ್ರೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೇನೆ, ತಿರುಗಿ ನೋಡುವುದಿಲ್ಲ, ನಾನು ತಿರುಗಿ ನೋಡುವುದಿಲ್ಲ. They brought his children, mercilessly killed the children in front of him and said, "Now you renounce Jesus." ಆ ಸಮಯದಲ್ಲಿ ಆತನ ಮಕ್ಕಳನ್ನು ತೆಗೆದುಕೊಂಡು ಬಂದು ಕರುಣೆ ಇಲ್ಲದೆ ಆ ಮಕ್ಕಳನ್ನು ಕೊಂದು ಹಾಕಿದರು ಪ್ರಿಯರೇ. ಅವ್ರಿಗೆ ಹೇಳಿದರು, ಯೇಸು ಸ್ವಾಮಿನ ಈಗಾದರೂ ನೀನು ಅಲ್ಲಗಳೆ. Though all may leave me, still I will not. Though all may leave me,
Still I will follow, no turning back, no turning back. That was his. ಅವರು ಹೇಳಿದ್ದೇನಂತಂದ್ರೆ ಎಲ್ಲರೂ ನನ್ನನ್ನು ಕೈ ಬಿಡಬಹುದು, ಆದರೆ ನಾನು ಆತನನ್ನು ಕೈ ಬಿಡುವುದಿಲ್ಲ, ನಾನು ಹಿಂಬಾಲಿಸುತ್ತೇನೆ, ಆತನನ್ನೇ ಹಿಂಬಾಲಿಸುತ್ತೇನೆ. They brought his wife, they killed his wife, and they said, "Come on, renounce Jesus." ಆತನ ಹೆಂಡತಿಯನ್ನು ಕರ್ಕೊಂಡು ಬಂದು ಆತನ ಕಣ್ಣ ಮುಂದೆ ಕೊಂದು ಹಾಕಿದರು. ಅವರು ಹೇಳಿದರು, ಈಗಾದ್ರೂ ನೀನು ಅಲಗಲಿ. He said, "The cross before me, the world behind me, no turning back." ಆ ದೇವರ ಸೇವಕರು ಹೇಳಿದ್ದೇನಂತಂದ್ರೆ, ಶಿಲುಬೆ ನನ್ನ ಮುಂದೆ ಇದೆ, ಲೋಕ ನನ್ನ ಹಿಂದೆ ಇದೆ, ನಾನು ತಿರುಗಿ ನೋಡುವುದಿಲ್ಲ, ನಾನು ತಿರುಗಿ ನೋಡುವುದಿಲ್ಲ. What a power this man had. ಈ ವ್ಯಕ್ತಿಗೆ ಇರುವಂತಹ ಬಲವು ಸುಂದರವಾದಂತಹ ಒಂದು ಬಲವಿತ್ತು ಪ್ರಿಯರೇ. They killed him, ಆತನನ್ನು ಕೊಂದು ಹಾಕಿದವರು ಪ್ರಿಯರೇ. but still he didn't renounce Christ. Even at the point of death, he said, "No." ಆ ಮರಣದ ಸಮಯದಲ್ಲಿ ಬಂದಾಗಲೂ, ಆತನನ್ನು ಕೊಂದು ಹಾಕುವಂತ ಸಮಯದಲ್ಲಿ ಬಂದಾಗಲೂ ಸಹ ಆತನ ಕ್ರಿಸ್ತನನ್ನು ಅಲ್ಲಗಳೆಯಲಿಲ್ಲ ಪ್ರಿಯರೇ. And that night, the village headman and the elders in the village thought, "Where did this simple Adivasi man get so much courage to stand up for his faith?" ಆ ಸಮಯದಲ್ಲಿ ಆ ಕುಲದ ಹಿರಿಯರು, ಆ ನಾಯಕರು, ಆ ಯಜಮಾನ ಹೇಳಿದ್ದಾರೆ, ಈ ಒಂದು ಸಾಧಾರಣವಾದಂತ ಆದಿವಾಸಿಗೆ ಈ ತರವಾದ ಬಲವು ಆತನಿಗೆ ಎಲ್ಲಿಂದ ಬಂದಿತು ಎಂಬುದಕ್ಕಾಗಿ ಆತನಿಗೆ ಕೇಳುವಾಗ, And they came to the right conclusion. Yes, it is because of the cross of Jesus who died for us. That is what he was preaching, that Christ died for our sins. And that day, those people gave their hearts to Jesus. ಅವರಿಗೆ ಬಂದು ಗುರುತಾಗಿದೆ ಏನಂತಂದರೆ ಪ್ರಿಯರೇ, ಅವರು ಹೇಳಿದರು, ಇದು ಆ ಯೇಸು ಸ್ವಾಮಿಯ ನಿಮಿತ್ತವಾಗಿ, ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಆ ಯೇಸು ಸ್ವಾಮಿ ನಿಮಿತ್ತವಾಗಿ ಈತನಿಗೆ ಏನಾಗಿದೆ, ಈ ಬಲ ಬಂದಿದೆ. ಆ ಸಮಯದಲ್ಲಿ ಪ್ರಿಯರೇ ಅವರಿಗೆ ದೇವರಿಗೆ ಸ್ತೋತ್ರ ಹೇಳಿದರು ಪ್ರಿಯರೇ. And they accepted Christ, they gave their hearts to Christ. ಆ ಸಮಯದಲ್ಲಿ ಆ ಕುಲದವರು ಎಲ್ಲರೂ ಪ್ರಿಯರೇ ತಮ್ಮ ಹೃದಯಗಳು ಯೇಸು ಸ್ವಾಮಿಗೆ ಕೊಟ್ಟು ಅವರು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದರು. And very soon the whole tribal village became a Christian village. ಆ ಒಂದು ಇಡೀ ಕುಲವು ಏನಾಯ್ತು ಪ್ರಿಯರೇ, ಆ ಒಂದು ಹಳ್ಳಿ ಏನಾಗಿತ್ತು, ಇಡೀ ಹಳ್ಳಿಯೇ ಯೇಸು ಸ್ವಾಮಿ ಕಡೆ ತಿರುಗಿ ಆ ಹಳ್ಳಿ ಕ್ರಿಸ್ತನ ಒಂದು ಹಳ್ಳಿ ಆಗಿತ್ತು. And they started preaching in all the tribals. They started preaching. They said about Laosing, and everybody accepted Christ. That's why you see today Meghalaya is a Christian state, unlike other states in India. ಆ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರು ಪ್ರಿಯರೇ, ಆ ಕುಲದವರು ಹೋಗಿ ಬೇರೆ ಎಲ್ಲಾ ಕುಲದವರಿಗೆ ಹೇಳಿದರು ಪ್ರಿಯರೇ, ಅಲ್ಲಿ ಜನರು ಸ್ವೀಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇವತ್ತು ನಮ್ಮ ಭಾರತ ದೇಶದ ಒಂದು ಗೌರವವಾದಂತ ಸಂಗತಿ ಏನಂತಂದ್ರೆ, ಆ ಇಡೀ ಮೇಘಾಲಯ ಇವತ್ತು ಕ್ರೈಸ್ತರ ಒಂದು ಊರಾಗಿದೆ, ಒಂದು ಪಟ್ಟಣವಾಗಿದೆ ಪ್ರಿಯರೇ. Though all may leave me, still I will follow. No turning back, no turning back. ಎಲ್ಲರೂ ನಮ್ಮನ್ನು ಕೈ ಬಿಡಬಹುದು, ಆದರೆ ನಾವು ತಿರುಗಿ ನೋಡಿಕೊಳ್ಳುವುದಿಲ್ಲ, ತಿರುಗಿ ನೋಡುವುದಿಲ್ಲ. I have decided to follow Jesus. No turning back, no turning back. ನಾನು ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ತೀರ್ಮಾನ ಮಾಡಿದ್ದೇನೆ, ನಾನು ತಿರುಗಿ ನೋಡುವುದಿಲ್ಲ, ನಾನು ತಿರುಗಿ ನೋಡುವುದಿಲ್ಲ. No matter what may happen to me, no matter if I'm cut to pieces, I will still follow Jesus. ನನಗೆ ಏನಾಗ್ತದೆ ನನಗೆ ಗೊತ್ತಿಲ್ಲ, ನನಗೆ ಅವರು ಕಡಿದರೂ ಹಾಕಬಹುದು, ಆದರೆ ನಾನು ಆದರೂ ಕ್ರಿಸ್ತನನ್ನೇ ಹಿಂಬಾಲಿಸುತ್ತೇನೆ. That's what Paul said. That's what Andrew said. That's what all the disciples of Jesus said. No matter what happens to us, we will not stop following Jesus. They followed Jesus and they preached the word of Jesus. ಪೌಲನಾಗಲಿ, ಪೇತ್ರನಾಗಲಿ, ಶಿಷ್ಯರಾಗಲಿ, ಅಂದ್ರಿಯನಾಗಲಿ ಅವ್ರು ಹೇಳಿದ್ದೇನಂತಂದ್ರೆ, ಏನೇ ಬರಲಿ ನಾವು ತಿರುಗಿ ನೋಡುವುದಿಲ್ಲ. ನಾವೇನಾಗಿದ್ದೇವೆ, ಆ ಶಿಲುಬೆಯನ್ನೇ ನಾವು ಹಿಂಬಾಲಿಸುವಂತವರಾಗಿದ್ದೇವೆ. You may say, "Oh brother, this is all of the past. In the present day, there's nobody like that." ನೀವು ಹೀಗೆ ಯೋಚನೆ ಮಾಡ್ತಾ ಇರಬಹುದು ಸಹೋದರರೇ, ಅದು ಹಿಂದಿನ ದಿವಸಗಳಾಯ್ತು, ಆದ್ರೆ ಈ ದಿವಸಗಳಂತವ್ರು ಕಾಣುವುದಿಲ್ಲ. My dear brothers and sisters, even today we have such soldiers for Christ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಸಹ ಇಂಥ ಸೈನಿಕರನ್ನು ನಾವು ನೋಡುತ್ತೇವೆ. Have you heard of Graham Staines and his children who were burnt alive? ನೀವು ಗ್ರಹಂ ಸ್ಟೇನ್ಸ್ ಮತ್ತು ಅವರ ಮಕ್ಕಳು ಜೀವಂತವಾಗಿ ಒರಿಸ್ಸಾದಲ್ಲಿ ಸುಟ್ಟಾಕಿದ್ದರು, ಅದನ್ನು ನೋಡಲಿಲ್ಲವೋ ನೀವು? Don't you remember that? ಅದನ್ನ ನೆನಪು ಮಾಡಿಕೊಳ್ಳುವುದಿಲ್ಲವೋ? And his wife Gladys said, "I forgive the people who killed my husband and children." ಆತನ ಹೆಂಡತಿ ಗ್ರಹಂ ಸ್ಟೇನ್ಸ್ ಅವರ ಹೆಂಡತಿಯಾದ ಗ್ಲಾಡಿಸ್ ಸ್ಟೇನ್ಸ್ ಅವರು ಹೇಳಿದ ಮಾತೇನಂತಂದ್ರೆ, ನನ್ನ ಮಕ್ಕಳಿಗೆ ನನ್ನ ಗಂಡನಿಗೆ ಕೊಂದಂತವರು ನಾನು ಕ್ಷಮಿಸುತ್ತೇನೆ, ಅವರಿಗೆ ನಾನು ಯಾವ ತೀರ್ಪುಗಳನ್ನು ಕೊಡುವುದಿಲ್ಲ. Where can you find such forgiveness but the cross? ಇಂಥ ಕ್ಷಮಾಪಣೆ ನಾವು ಎಲ್ಲಿ ಸಿಗಬಹುದು ಪ್ರಿಯರೇ? ಆ ಶಿಲುಬೆಯ ಆ ಬಲದ ನಿಮಿತ್ತವಾಗಿಯೇ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, do you want this power of the cross? ಈ ಶಿಲುಬೆಯ ಬಲವು ನಿನಗೆ ಬೇಕಾಗಿದೆಯೋ? Do you want this power from the cross of Jesus? ಈ ಒಂದು ಬಲವು ಶಿಲುಬೆಯ ಕ್ರಿಸ್ತನ ಆ ಬಲವು ನಿನಗೆ ಬೇಕಾಗಿದೆಯೋ? Then stop what you are doing. ಈಗ ನೀನು ಏನು ಮಾಡುತ್ತಾ ಇದೆಯೋ ಅದನ್ನು ನಿಲ್ಲಿಸು.
You may be running after fame. ನೀನು ಒಂದು ಸ್ಥಾನಮಾನಕ್ಕಾಗಿ ಓಡುತ್ತಾ ಇರಬಹುದು. You may be running after wealth. ನೀನು ಹಣದ ಹಿಂದೆ ಓಡುತ್ತಾ ಇರಬಹುದು. You may be very engrossed in your education. ನಿನ್ನ ಒಂದು ವಿದ್ಯಾಭ್ಯಾಸದಲ್ಲಿ ಆಳವಾಗಿ ಮುಳುಗಿ ಹೋಗಿರಬಹುದು. You may be fully involved in your business. ನಿನ್ನ ಒಂದು ವ್ಯಾಪಾರಗಳಲ್ಲಿ ಮುಳುಗಿ ಹೋಗಿರಬಹುದು. You may be fully involved in your family problems. ನಿನ್ನ ಕುಟುಂಬದ ಸಮಸ್ಯೆಗಳಲ್ಲಿ ಮುಳುಗಿ ಹೋಗಿರಬಹುದು. I'm not telling you not to do that. ನೀನು ಅದನ್ನು ಮಾಡಬಾರದು ಅಂತ ಹೇಳ್ತಾ ಇಲ್ಲ. But I'm telling you to stop for a moment. ನಾನು ಹೇಳ್ತಾ ಇದ್ದೆ ಅದನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿರಿ. Turn around. ತಿರುಗಿಕೊಳ್ಳಿರಿ. Look at the cross of Jesus. ಆ ಶಿಲುಬೆಯನ್ನು ನೋಡಿಕೊಳ್ಳ್ರಿ. Look at the cross and see the blood flowing from the body of Christ. ಕ್ರಿಸ್ತನ ದೇಹದಿಂದ ಸುರಿಯುವಂತಹ ರಕ್ತವನ್ನು ನೋಡಿಕೊಳ್ಳ್ರಿ ಪ್ರಿಯರೇ. Look at the love that is flowing out from the cross. ಆ ಶಿಲುಬೆಯಿಂದ ಪ್ರೀತಿ ಹರಡುವಂತ ಪ್ರೀತಿಯನ್ನು ನೀವು ನೋಡಿಕೊಳ್ಳ್ರಿ Of course, ಪ್ರಿಯರೇ. Christ is not on the cross anymore. ಕ್ರಿಸ್ತನ ಶಿಲುಬೆ ಮೇಲೆ ಈಗ ಇಲ್ಲ ಪ್ರಿಯರೇ. He is seated on the right hand of God the Father. ಆತನು ತಂದೆಯ ಬಲಭಾಗದಲ್ಲಿ ಆತನು ಕೂತ್ಕೊಂಡಿದ್ದಾನೆ. But can you picturize the agony and pain that he went through for you because he loves each one of you? ನೀನನ್ನು ನನ್ನನ್ನು ಪ್ರೀತಿ ಮಾಡಿದ ಕಾರಣ ಒಂದು ನಿಮಿಷ ಆತನು ಮಾಡಿದಂತಹ ಹೊಂದಿಕೊಂಡಂತ ನೋವುಗಳು ಹಿಂಸೆಗಳು ನೀನು ಗಮನಿಸಬಹುದು. What is your testimony in your life today? ಇವತ್ತು ನಿನ್ನ ಜೀವಿತದ ಸಾಕ್ಷಿಯು ಏನಾಗಿದೆ? Are you following Jesus? ನೀವು ಕ್ರಿಸ್ತನನ್ನೇ ಹಿಂಬಾಲಿಸುತ್ತಾ ಇದ್ದೀರೋ? Though all may leave me, still I will follow. Are you willing to say that? ನೀ ಯಾರೆಲ್ಲರೂ ನನ್ನ ಕೈ ಬಿಟ್ಟಿದ್ರು ಕ್ರಿಸ್ತನ ನಾನು ಹಿಂಬಾಲಿಸುತ್ತೇನೆ ಎಂಬ ಒಂದು ತೀರ್ಮಾನ ನಿನ್ನಲ್ಲಿ ಇದೆಯೋ? My focus is only the cross. I will not bother about the world behind me. I don't care what people say. I will follow the cross. Is that? ಜನರು ನನ್ನ ಬಗ್ಗೆ ಏನು ಹೇಳುತ್ತಾ ಇದ್ದಾರೆ ನನಗೆ ಬೇಕಾಗಿಲ್ಲ. ಲೋಕ ನನ್ನ ಬಗ್ಗೆ ಏನು ಮಾತನಾಡ್ತಿದ್ದೆ ಬೇಕಾಗಿಲ್ಲ. ಲೋಕ ನನ್ನ ಹಿಂದೆ ಇದೆ, ಆದರೆ ಶಿಲುಬೆಯು ನನ್ನ ಮುಂದೆ ಇದೆ. ನಾನು ಆತನನ್ನು ಹಿಂಬಾಲಿಸುತ್ತೇನೆ. And when you turn around and look at the cross, there are three simple steps that you have. ನೀನು ತಿರುಗಿ ನೋಡಿದಾಗ ಶಿಲುಬೆ ಮೇಲೆ ಮೂರು ಪ್ರಾಮುಖ್ಯವಾದಂತ ಸರಳವಾದಂತ ಹೆಜ್ಜೆಗಳಿದೆ ಪ್ರಿಯರೇ. Please turn with me to 2 Chronicles chapter 7 and verse 14. ಎರಡನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನು ತೆಗೆದರೆ 2 Chronicles chapter 7 and verse 14 it says, if my people who are called by my name will humble themselves and pray and seek my face and turn from their wicked ways. ಅಲ್ಲಿ ಎರಡನೇ ಪೂರ್ವಕಾಲ ವೃತ್ತಾಂತ 7:14 ಹೇಳ್ತದೆ, ನನ್ನ ಜನರು ನನ್ನ ಹೆಸರಿಂದ ಕರೆಯಲ್ಪಟ್ಟಂತ ಜನರು ತಮ್ಮ ಪಾಪಗಳನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖ ದರ್ಶನವನ್ನು ಬಯಸಿದರೆ ನಾನು ಪರಲೋಕದಿಂದ ಅವರ ಸ್ವರವನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸುತ್ತೇನೆ, ಅವರಿಗೆ ಉತ್ತರ ಕೊಡುತ್ತೇನೆ, ಅವರ ಭೂಮಿಗಳನ್ನು ಸ್ವಸ್ಥಪಡಿಸುತ್ತೇನೆ. Thank you, Pastor, for completing this verse. ಸಭಾಪಾಲಕರಿಗೆ ವಚನವನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ವಂದನೆ. Then you do three things. ನೀನು ಮೂರು ಸಂಗತಿಗಳನ್ನು ಮಾಡಿದಾಗ Humble yourselves before God. ದೇವರ ಮುಂದೆ ನೀನು ತಗ್ಗಿಸಿಕೊಂಡು Pray and seek His face. ಆತನ ಪ್ರಾರ್ಥನೆ ಮಾಡಿ ಆತನ ಮುಖ ದರ್ಶನ ಬಯಸಿದರೆ Turn from your wicked ways. ನಿನ್ನ ದುಷ್ಟ ಕೃತ್ಯಗಳನ್ನು ಬಿಟ್ಟು ತಿರುಗಿಕೊಂಡರೆ. You may say, I'm not a sinner, I'm a righteous man, but the Bible says your sins, all your righteousness are filthy rags. ಈಗ ಯೋಚನೆ ಮಾಡ್ತಾ ಇರಬಹುದು, ನಾನು ಬಹಳ ನೀತಿವಂತನಾಗಿದ್ದೇನೆ, ನಾನು ಏನು ತಪ್ಪು ಮಾಡ್ತಾ ಇಲ್ಲ, ನಾನು ಶುದ್ಧನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ದೇವರು ಹೇಳ್ತಿದ್ದಾನೆ, ನಿನ್ನ ಎಲ್ಲ ನೀತಿಯು ಹೊಲಸು ಬಟ್ಟೆಯಾಗಿದೆ. Bible also says if you say that you have sinned, you're deceiving yourself. ಸತ್ಯವೇದ ಹೇಳ್ತದೆ, ನಿನಗೆ ಪಾಪ ಇಲ್ಲ ಅಂತಂದ್ರೆ ನೀ ಹೇಳ್ತಾ ಇದ್ದಾರೆ ನೀನು ನಿನ್ನನ್ನು ಮೋಸಗೊಳಿಸುತ್ತಾ ಇದ್ದೀ. Telling a lie because everybody that is born on earth is a sinner and is in sin. ಸತ್ಯವೇದ ಹೀಗೆ ಹೇಳ್ತದೆ, ಯಾರ್ಯಾರು ತಾಯಿ ಗರ್ಭದಿಂದ ಹುಟ್ಟಿದ್ದಾರೋ ಪ್ರತಿಯೊಬ್ಬರು ಪಾಪ ಮಾಡಿದ್ದಾರೆ, ಅವರು ಪಾಪಿಗಳಾಗಿದ್ದಾರೆ. ಅದು ಸತ್ಯವೇದ ಹೇಳ್ತದೆ. So turn away from your wicked ways, turn away from your sin. ನಿನ್ನ ದುಷ್ಟವಾದ ಕೃತ್ಯಗಳಿಂದ ತಿರುಗಿಕೋ. The commandment of Moses said, if you kill someone, you are a sinner. If you commit murder, you are a sinner. ಸತ್ಯವೇದ ಹೇಳ್ತದೆ, ನೀನು ಕೊಲೆ ಮಾಡಿದರೆ ಮೋಶೆಯ ಧರ್ಮಶಾಸ್ತ್ರ ಹೇಳ್ತದೆ ನೀನೊಬ್ಬ ಕೊಲೆಗಾರನಾಗಿದ್ದಿ. If you go to bed with another woman, then you are adulterer. ನೀನು ಯಾರೋ ಒಂದು ಸ್ತ್ರೀ ಒಟ್ಟಿಗೆ ಆಕೆ ಒಟ್ಟಿಗೆ ಮಲಗಿದ್ದರೆ ನೀನು ವ್ಯಭಿಚಾರವಾಗುತ್ತಿ. But Jesus says, if you look at a man with anger, then you are a murderer. If you look at woman with lust in your eyes, then you are an adulterer. ಸತ್ಯವೇದ ಹೀಗೆ ಹೇಳ್ತದೆ, ಪ್ರಿಯರೇ, ನೀನು ಒಬ್ಬರ ಮೇಲೆ ಸಿಟ್ಟಾದರೆ ನೀನು ಕೊಲೆಗಾರನಾಗಿದ್ದಿ. ಅಷ್ಟೇ ಅಲ್ಲ, ಒಂದು ಸ್ತ್ರೀಯನ್ನಾಗಲಿ ಪುರುಷನಾಗಲಿ ಕೆಟ್ಟ ಆಲೋಚನೆಯಿಂದ ನೋಡಿದರೆ ನೀನು ಏನಾಗಿದ್ದಿ? ವ್ಯಭಿಚಾರನಾಗಿದ್ದಿ. When that is the condition Christ has placed before us, are we not all sinners? ದೇವರು ಈ ಒಂದು ಷರತ್ತನ್ನು ನಮ್ಮ ಮುಂದೆ ಇಡ್ತಾ ಇರಬೇಕಾದ್ರೆ ನಾವೆಲ್ಲ ಪಾಪಿಗಳಲ್ಲ ಪ್ರಿಯರೇ. Nobody can ever claim that my thoughts are perfect, 100% clean. My anger is fully controlled.
My love is always made explicit. I'm sure none of us can proclaim this. ನಾವು ಯಾರು ಪರಿಪೂರ್ಣರಲ್ಲ ಪ್ರಿಯರೇ. ಯಾರು ಬಂದು ನನಗೆ ಹಿಂಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಏನಂತಂದ್ರೆ ನಾವು ಪರಿಪೂರ್ಣರಾಗಿದ್ದೇವೆ, ನಮ್ಮಲ್ಲಿ ಪಾಪವಿಲ್ಲ, ನಾನು ಶುದ್ಧನಾಗಿದ್ದೇನೆ, ನಾನು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೇನೆ, ನಾನು ಪರಿಪೂರ್ಣನಾಗಿದ್ದೇನೆ. ಒಬ್ಬನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ನಾವೆಲ್ಲರೂ ಇಳಿಬಿದ್ದೇವೆ, We are all sinners in that. ನಾವೆಲ್ಲರೂ ಪಾಪ ಮಾಡಿದ್ದೇವೆ. We have to turn from our wicked ways. ನಮ್ಮ ದುಷ್ಟ ಕೆಲಸಗಳಿಂದ ನಾವು ತಿರುಗಿಕೊಳ್ಳಬೇಕು ಪ್ರಿಯರೇ. We have to humble ourselves. ನಾವು ದೀನರಾಗಬೇಕು ಪ್ರಿಯರೇ. We have to pray and seek the face of God. ನಾವು ದೇವರ ಮುಖ ದರ್ಶನವನ್ನು ನಾವು ಬಯಸಬೇಕಾಗಿದೆ. And then God promises us to three things. ಆದರೆ ದೇವರು ಆ ಸಮಯದಲ್ಲಿ ದೇವರು ನಮಗೆ ಮೂರು ಸಂಗತಿಗಳನ್ನು ವಾಗ್ದಾನ ಮಾಡುತ್ತಾನೆ. First he says, I will hear from heaven. ಆದರೆ ಮೊದಲನೇದಾಗಿ ಹೇಳ್ತಾನೆ, ನಿಮಗೆ ಪರಲೋಕದಿಂದ ಕೇಳುತ್ತೇನೆ. And then he says, I will forgive your sins. ಎರಡನೇದಾಗಿ ನಿನ್ನ ಪಾಪಗಳನ್ನು ಕ್ಷಮಿಸುತ್ತೇನೆ. Thirdly, he says, I will heal your land. ಮೂರನೇದು ಹೇಳ್ತಾನೆ, ನಿನ್ನ ಭೂಮಿಯನ್ನು ನಾನು ಸ್ವಸ್ಥಪಡಿಸುತ್ತೇನೆ. Hallelujah. ಹಲ್ಲೆಲೂಯಾ. Jesus Christ says that you are the salt of the earth and you are the light of the earth. ಯೇಸು ಸ್ವಾಮಿ ಹೇಳ್ತಾನೆ, ಭೂಲೋಕಕ್ಕೆ ಉಪ್ಪಾಗಿದ್ದಿ, ನೀನು ಬೆಳಕಾಗಿದ್ದಿ. In a dish full of sambar or biryani, you put just little salt. ಒಂದು ದೊಡ್ಡ ದೇಕ್ಷಿ ಸಾಂಬಾರ್ನಲ್ಲಾಗಲಿ ಬಿರಿಯಾನಿಲಾಗಲಿ ಸ್ವಲ್ಪ ಒಂದು ಉಪ್ಪು ಹಾಕಿದಾಗ, So we may be small in number, ನಾವು ಸ್ವಲ್ಪ ಜನರು ಮಾತ್ರ ಇರಬಹುದು ಪ್ರಿಯರೇ. but we can bring healing for the whole land, for the whole nation of India. ನಮ್ಮ ಭಾರತ ದೇಶಕ್ಕೆ ನಾವು ಸ್ವಸ್ಥತೆಯನ್ನು ನಾವು ತರಬಹುದು ಪ್ರಿಯರೇ. Statistics say that there are only 3% Christians. ಒಂದು ಅಂಕಿಗಳನ್ನು ನಾವು ನೋಡಿದಾಗ ಜನ ಹೇಳ್ತಾರೆ, ಬರೀ 3% ಕ್ರೈಸ್ತರು ಮಾತ್ರ ಇದ್ದೇವೆ. In other words, out of 100 people, only 3 know of the saving grace of Christ. ಇನ್ನೊಂದು ಮಾತ್ರ ಹೇಳಬೇಕಾದ್ರೆ 100 ಜನರಲ್ಲಿ ಬರೀ 3 ಜನರು ಮಾತ್ರ ಕ್ರೈಸ್ತರಾಗಿದ್ದಾರೆ. Only 3 know that Christ loves them. Only 3 know that there is a God who loves them. ಬರೀ 3 ಜನರಿಗೆ ಗೊತ್ತಿದೆ ಏನಂತಂದ್ರೆ, ಅವರು ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾರೆ, ಯೇಸು ಸ್ವಾಮಿ ಆತನನ್ನು ಪ್ರೀತಿಸ್ತಾನೆ, ಆತನ ರಕ್ಷಣೆ ಕೊಡುತ್ತಾನೆ. Then I think there are many secret Christians also here who have not proclaimed their Christian, who come and worship Christ without the knowledge of them. ಎಷ್ಟೋ ಜನರು ಪ್ರಿಯರೇ, ನಾವು ಏನಾಗಿದ್ದೇವೆ, ಹಿತ ಕ್ರೈಸ್ತರಾಗಿದ್ದೇವೆ, ರಹಸ್ಯವಾಗೂ ಕ್ರೈಸ್ತರಾಗಿದ್ದೇವೆ, ಬಹಿರಂಗವಾಗಿಯೂ ಕ್ರೈಸ್ತರಾಗಿದ್ದೇವೆ. If we include those, maybe there are 5 people out of 100 who know about the saving grace of Jesus Christ. ಅವರೆಲ್ಲ ಸೇರಿಸಿದಾಗ 100 ಮಂದಿಯಲ್ಲಿ 5 ಮಂದಿ ಅಷ್ಟೇ ಇದ್ದಾರೆ. ಅವ್ರೇನಾಗ್ತಾರೆ, ಯೇಸು ಸ್ವಾಮಿ ನಮಗೆ ರಕ್ಷಣೆ ಕೊಡುತ್ತಾನೆ ಅಂತ ನಂಬುವವರು ಪ್ರಿಯರೇ. The other 95 people don't know. ಇನ್ನು 95% ಜನರು ಗೊತ್ತಿಲ್ಲ ಪ್ರಿಯರೇ. But you can make a difference in their lives. ಅವರ ಜೀವಿತದಲ್ಲಿ ನೀನು ಒಂದು ಬದಲಾವಣೆ ತರಬಹುದು. You 5 people can make a big difference in the lives of those 95 people. ನೀವು 95 ಜನರ ಮಧ್ಯದಲ್ಲಿ ಒಂದು ವ್ಯತ್ಯಾಸಗಳು ತರಬಹುದು ಪ್ರಿಯರೇ. If you will humble yourself in the face of God. ಕ್ರಿಸ್ತನಲ್ಲಿ ನೀವು ತಗ್ಗಿಸಿಕೊಂಡರೆ ಪ್ರಿಯರೇ, If you will seek his face and pray to him. ಆತನ ಮುಖದರ್ಶನ ಬಯಸಿ ಆತನಿಗೆ ಪ್ರಾರ್ಥಿಸಿದ್ದೀರಿ. If you will turn from your wicked ways. ನಿಮ್ಮ ದುಷ್ಟ ಕೆಲಸಗಳಿಂದ ನೀವು ತಿರುಗಿಕೊಂಡರೆ, Then God will heal your land. God will bless your land. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ, ದೇವರು ನಿಮ್ಮ ಭೂಮಿಯನ್ನು ಗುಣಪಡಿಸುತ್ತಾನೆ. You just heard what I said. God will heal your land. The Bible says, and I will heal their land. ದೇವರ ವಾಕ್ಯ ಹೇಳ್ತದೆ, ನಾನು ಅವರ ಭೂಮಿಯನ್ನು ಗುಣಪಡಿಸುತ್ತೇನೆ. Whose bhumi? ಯಾರ ಭೂಮಿ ರೀ? ನಮ್ಮ Your bhumi. ನಮ್ಮ ಭೂಮಿ, Your bhumi. ನಮ್ಮ Your earth. Your nation. Your land. Your people got the pledge. ದೇವರ ವಾಕ್ಯ ಹೇಳ್ತದೆ, ನಿನ್ನ ಜನರು, ನಿನ್ನ ಭೂಮಿಯು ದೇವರ ಆಶೀರ್ವಾದ ಮಾಡ್ತಾನೆ, ಅವ್ರು ಗುಣಪಡಿಸುತ್ತಾನೆ. We, 5 out of 100, can make a difference for the 95. 95 ಜನರ ನಿಮಿತ್ತವಾಗಿ ನಾವು 5 ಜನರು ಏನಾಗಬಹುದು ಪ್ರಿಯರೇ, ಒಂದು ವ್ಯತ್ಯಾಸಗಳು ತರಬಹುದು. Another wonderful thing about the cross is the salvation that came from the cross is not restricted only to us who claim to be Christians. ಶಿಲುಬೆ ಮೇಲೆ ಬಂದಂತ ರಕ್ಷಣೆಯು ಬರೀ ನಾವು ಕ್ರೈಸ್ತರಿಗೆ ಮಾತ್ರವೇ ಅಂತ ಬರಲಿಲ್ಲ ಪ್ರಿಯರೇ, ಒಂದು ಸೀಮೆ ಇಲ್ಲ. What does the Bible say? ಸತ್ಯವೇದ ಏನ್ ಹೇಳ್ತದೆ ಪ್ರಿಯರೇ? John 3:16. 3 ಯೋಹನ 14ನೇ ವಚನ. Yes, sister. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟನು, ಕ್ರೈಸ್ತರ ಮೇಲೆ ಮಾತ್ರ ಅಲ್ಲ. Not on Christians alone, not on believers alone, but on the world. For God so loved the world that he gave his only begotten. ಸತ್ಯವೇದ ಹೇಳ್ತದೆ ಪ್ರಿಯರೇ, ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟಿದ್ದನು, ಬರೀ ಕ್ರಿಶ್ಚಿಯನ್ರ ಮೇಲೆ ಅಂತ ಬರೆಯೋದಿಲ್ಲ, ಕ್ರಿಶ್ಚಿಯನ್ರು ಅಲ್ಲೂ ಅಲ್ಲ ಪ್ರಿಯರೇ. But to all who believe in him, he gives eternal life. ಯಾರ್ಯಾರು ಆತನ ನಂಬುತ್ತಾರೋ ಅವರಿಗೆಲ್ಲ ನಿತ್ಯ ಜೀವವನ್ನು ಕೊಡುವಂತ. Can you turn with me to John chapter 1 and verse 12? ಯೋಹಾನ 1:12 ದೇವರ ವಾಕ್ಯ ಹೀಗೆ ಹೇಳುತ್ತದೆ ಪ್ರಿಯರೇ, To all who receive him and believe him, he gives. ಯಾರ್ಯಾರು ಆತನನ್ನು ನಂಬುತ್ತಾರೋ, ಆತನನ್ನು ಸ್ವೀಕಾರ ಮಾಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟಿದ್ದಾನೆ ಅಂತ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. To all who receive him and who believe him, to him he gives the authority to become the children of God. ದೇವರ ಮಕ್ಕಳಾಗಲಿಕ್ಕೆ ಆತನ ಏನ್ ಮಾಡಿದ್ದಾನೆ ಪ್ರಿಯರು, ಯಾರು ನಂಬುತ್ತಾರೋ ಆತನನ್ನು ಸ್ವೀಕಾರ ಮಾಡುತ್ತಾರೋ ಆಗ ಮಕ್ಕಳಾಗುವಂತ ಅಧಿಕಾರ ಕೊಟ್ಟಿದ್ದಾನೆ. Not only you, not only I, but to all who believe. ನಾನು ನೀನು ಮಾತ್ರವಲ್ಲ, ಯಾರ್ಯಾರು ಆತನ ನಂಬುತ್ತಾರೋ. That is the power of the cross. ಅದು ಶಿಲುಬೆಯ ಒಂದು ಬಲವಾಗಿದೆ. To all who come, the cross is willing to serve.
ಯಾರ್ಯಾರು ಶಿಲುಬೆ ಬಳಿಗೆ ಬರುತ್ತಾರೋ ಅವರನ್ನು ರಕ್ಷಿಸಲಿಕ್ಕೆ ಶಿಲುಬೆ ಇದೆ ಪ್ರಿಯರೇ. Romans chapter 10 verse 12 and 13 we have another nice promise. ಯೋಹಾನನ ರೋಮಾಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯ 12 ಮತ್ತು 13ನೇ ವಚನ ಹೀಗೆ ಹೇಳುತ್ತದೆ ಪ್ರಿಯರೇ. To everyone who calls on the name of the Lord will be saved. ಯಾರ್ಯಾರು ದೇವರ ನಾಮವನ್ನು ಕೂಗುತ್ತೀರೋ ಅವರಿಗೆ ರಕ್ಷಣೆವಾಗುತ್ತದೆ. God is for all, not only for us. ದೇವರು ಎಲ್ಲರಿಗೂ ಇದ್ದಾನೆ, ನಮಗೆ ಮಾತ್ರ. Christ died for all, not only for us. ಯೇಸು ಸ್ವಾಮಿ ಎಲ್ಲರಿಗಾಗಿ ಸತ್ತನು, ನಮಗಷ್ಟೇ ಅಲ್ಲ. And that is the power of the cross. Christ died once and for all he died for all. ಯೇಸು ಸ್ವಾಮಿ ಒಂದೇ ಸಾರಿ ಸತ್ತನು ಪ್ರಿಯರೇ, ಎಲ್ಲರಿಗಾಗಿ ಸತ್ತಿದ್ದಾನೆ ಪ್ರಿಯರೇ. And he died once and for all. There is no need for you to die again because Christ has died for you. ಯೇಸು ಸ್ವಾಮಿ ನೀವು ಸಾಯುವುದು ಬೇಕಾಗಿಲ್ಲ. ಯೇಸು ಸ್ವಾಮಿ ನಿಮ್ಮ ಪರವಾಗಿ ಶಿಲುಬೆ ಮೇಲೆ ಒಂದೇ ಒಂದು ಸಾರಿ ಸತ್ತಿದ್ದಾನೆ, ನಿನ್ನ ಪಾಪಗಳನ್ನು ಕ್ಷಮಿಸಿ. The wages of sin is death, so for your sin you have to die. But praise God that Christ took your death upon himself, and all you have to do is surrender your heart to him. ನೀ ಯೇಸು ಸ್ವಾಮಿ ನಿನ್ನ ಪಾಪಗಳನ್ನು ಆತನು ತೆಗೆದುಕೊಂಡಿದ್ದಾನೆ, ನಿನ್ನ ಮರಣವನ್ನು ಆತನು ಹೊಂದಿಕೊಂಡಿದ್ದಾನೆ. ನೀನು ಮಾಡುವುದು ಒಂದೇ ಒಂದು ಕೆಲಸ, ನಿನ್ನ ಹೃದಯವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಳ್ಳು ಪ್ರಿಯರೇ. Will you give your heart to Christ today? ನಿನ್ನ ಹೃದಯವನ್ನು ಯೇಸು ಸ್ವಾಮಿಗೆ ನೀನು ಕೊಡುತ್ತೀಯೋ? Will you surrender your life afresh to him this morning? ಈ ಬೆಳಗ್ಗೆ ಮುಂಜಾನೆ ಇನ್ನೊಂದು ಸಾರಿ ನೂತನವಾಗಿ ನಿನ್ನ ಜೀವಿತವನ್ನು ಒಪ್ಪಿಸಿಕೊಳ್ಳುತ್ತೀಯೋ? Will you keep aside all your worldly worries and all your worldly aspirations and say, Lord, I will follow you no matter what happens? ನಿನ್ನ ಎಲ್ಲಾ ಲೌಕಿಕ ಚಿಂತೆಗಳು, ಲೋಕದ ಸಂಗತಿ ಎಲ್ಲಾ ಬಗ್ಗೆ ಇಟ್ಟು ಸ್ವಾಮಿ ಏನಾದರೂ ಚಿಂತೆ ಇಲ್ಲ, ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ, ಆ ತೀರ್ಮಾನ ಮಾಡಿಕೊಳ್ಳುತ್ತೀಯೋ? Shall we just close our eyes? ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Many of us will be wondering what's going to happen to us in the future. ಬಹಳ ಜನರು ಈ ಆಲೋಚನೆ ಮಾಡ್ತಾ ಇರಬಹುದು ಪ್ರಿಯರೇ, ಮುಂದಿನ ಭವಿಷ್ಯದಲ್ಲಿ ನಮಗೆ ಏನಾಗುತ್ತದೆ? What's going to happen to my children? ನನ್ನ ಮಕ್ಕಳಿಗೆ ಏನಾಗುತ್ತದೆ? What's going to happen to my husband? ನನ್ನ ಗಂಡನಿಗೆ ಏನಾಗ್ತದೆ ಅಂತ ವಿಚಾರ ಮಾಡಿ. What will happen to my wife? ನನ್ನ ಹೆಂಡತಿಗೆ ಏನಾಗುತ್ತದೆ ಅಂತ ಹೇಳಿ ನೀವು ಆಲೋಚನೆ ಮಾಡಿ. My dear brothers and sisters, there's no need for you to worry. ನನ್ನ ಸಹೋದರ ಸಹೋದರಿಯರೇ, ಅದರ ಕುರಿತಾಗಿ ನೀನು ಆಲೋಚನೆ ಮಾಡುವುದು ಬೇಕಾಗಿಲ್ಲ. Commit your ways into the Lord and he will direct your paths, is what he says. ದೇವರ ವಾಕ್ಯ ಹೇಳ್ತದೆ, ನಿನ್ನ ಮಾರ್ಗವನ್ನು ಆತನಿಗೆ ಒಪ್ಪಿಸಿಕೊಡು, ಆತನು ನಿನ್ನ ಏನ್ ಮಾಡ್ತಾನೆ, ನಿನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. He will follow you. He will come after you and he will take you. ಆತನು ಬಂದು ನಿನ್ನನ್ನು ತೆಗೆದುಕೊಳ್ಳುತ್ತಾನೆ. He has gone before you to prepare a place for you and he's coming again to take you to that place. ಆತನು ಬಂದು ನಿನಗಾಗಿ ಸತ್ತು ಪ್ರಿಯರೇ, ನಿನಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡುವವನಾಗಿದ್ದಾನೆ. Shall we sing? I shall like to sing this chorus for you. Those of you know it, may sing it along with me. ಒಟ್ಟಿಗೆ ನಾನು ಹಾಡಲಿಕ್ಕೆ ನಾನು ಇಷ್ಟಪಡುತ್ತೇನೆ ಪ್ರಿಯರೇ. ಯಾರಿಗೆ ಬರುತ್ತದೋ ಇವರೆಲ್ಲ ನಾನು ಒಟ್ಟಿಗೆ ನೀವು ಹಾಡಲು ಹಾಡಬಹುದು ಪ್ರಿಯರೇ. I have decided to follow Jesus. I have decided to follow Jesus. I have decided to follow Jesus. No turning back, no turning back. ಈ ಸಮಯದಲ್ಲಿ ಪ್ರಿಯರೇ, ಯಾರ್ಯಾರಿಗೆ ಈ ಹಾಡುಗಳು ಬರುತ್ತದೋ, ಯಾರ್ಯಾರಿಗೆ ಈ ಹಾಡು ಬರುತ್ತದೋ ನಮ್ಮ ಒಟ್ಟಿಗೆ ನೀವು ಹಾಡಬಹುದು ಪ್ರಿಯರೇ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ರಿಯಲಿ ನೋ ದಿಸ್. ಎಷ್ಟು ಮಂದಿಗೆ ನಿಜವಾಗಿ ಗೊತ್ತಿಲ್ಲ ರೇ, ಬಟ್ ದಿಸ್ ಇಸ್ ಅ ವಂಡರ್ಫುಲ್ ಸಾಂಗ್. ಇದು ಬಹಳ ಸುಂದರವಾದಂತ ಹಾಡಾಗಿದೆ. and I think this is beautiful to commit ourselves once again to the Lord. ದೇವರಿಗೆ ನಮ್ಮನ್ನು ನಾವು ತಿರುಗಿ ಒಪ್ಪಿಸಿಕೊಡಲಿಕ್ಕೆ ಇದು ಸುಂದರವಾದಂತ ಒಂದು ಹಾಡಾಗಿದೆ. ನಾನು ನಂಬುವಂತವರು ನಾವಾಗಿದ್ದೇನೆ ಪ್ರಿಯರೇ. I have decided to follow Jesus. I have decided. ಒಂದು ನಿಮಿಷ. Decided to follow Jesus. I have decided to follow Jesus. I have decided to follow Jesus. No turning back, no turning back. ಈ ಸಮಯದಲ್ಲಿ ಪ್ರಿಯರೇ, ನನ್ನನ್ನು ನಾನು ದೇವರಿಗೆ ಒಪ್ಪಿಸಿಕೊಡುತ್ತೇನೆ. ಮತ್ತೊಂದು ಸಾರಿ ಲೆಟ್ ಮೀ ಓಕೆ, ನನ್ನನ್ನು ಗಮನಿಸಿ. ಅಣ್ಣಗೆ ಹೇಳೋಕ್ಕಿಂತ ಮುಂಚಿತವಾಗಿ ನನ್ನ ಸಭೆಗೆ ನಾ ಹೇಳ್ತೇನೆ, ಇದು ದೇವರೇ ಇದಕ್ಕೆ ಸಾಕ್ಷಿ. ಎಸ್ಟರ್ಡೇ ನೈಟ್ ಸಿನ್ಸಿಯರ್ಲಿ ಆಫ್ಟರ್ ಐ ಮೆಟ್ ಒನ್ ಬ್ರದರ್ ಐ ವೆಂಟ್ ಹೋಮ್. ಒಂದು ಸಹೋದರನ್ನು ಭೇಟಿಯಾಗಿ ನಾನು ಮನೆಗೆ ಹೋದೆ. and I was there at home
ಫಾರ್ ಎ ಲಾಂಗ್ ಟೈಮ್, ಬಹಳ ಸಮಯದಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಪ್ರಿಯರೇ, ನಾನು ಕೂತ್ಕೊಂಡಿದ್ದೆ ಪ್ರಿಯರೇ, ಅಂಡ್ ಮೆನಿ ಥಿಂಗ್ಸ್ ವೇರ್ ಗೋಯಿಂಗ್ ಇನ್ ಮೈ ಮೈಂಡ್. ನನ್ನ ಮನಸ್ಸಿನಲ್ಲಿ ಬಹಳ ಸಂಗತಿಗಳು ಹೋಗ್ತಾ ಇತ್ತು. ಅಂಡ್ ದಟ್ ಬ್ರದರ್ ಇಸ್ ಹಿಯರ್, ಆ ಸಹೋದರ ನಮ್ಮ ಮಧ್ಯದಲ್ಲಿ. ಅಂಡ್ ಯು ನೋ ವಾಟ್ ವಾಸ್ ಮೈ ಪ್ರೇಯರ್? ನನ್ನ ಪ್ರಾರ್ಥನೆ ಏನಾಗಿತ್ತು ಗೊತ್ತೇ? ಲಾರ್ಡ್, ಒನ್ಸ್ ಅಗೇನ್ ವಿ ವಾಂಟ್ ಟು ಫ್ರೆಶ್ we commit ourselves to you. ಇನ್ನೊಂದು ಸಾರಿ ನೂತನವಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳಲಿಕ್ಕೆ ನಾವು ಇಷ್ಟಪಡುತ್ತೇವೆ ಸ್ವಾಮಿ. God, not only that brother, Lord, ಆ ಸಹೋದರ ಮಾತ್ರ ಅಲ್ಲ ಸ್ವಾಮಿ, I want to do that. ನಾನು ಮಾಡಬೇಕು ಸ್ವಾಮಿ. Please speak to me tomorrow morning. ನಾಳೆ ಬೆಳಗ್ಗೆ ಮುಂಜಾನೆ ನನ್ನೊಟ್ಟಿಗೆ ಮಾತನಾಡು ಸ್ವಾಮಿ. I never expected Anna will speak this. ಅಣ್ಣವರು ಇದು ಮಾತನಾಡ್ತಾರೆ ಅಂತ ನಾನು ಯಾವಾಗಲೂ ಬಯಸಿರಲಿಲ್ಲ. And God was speaking to me more louder and more clearer to me today. ಇವತ್ತು ದೇವರು ಇಷ್ಟು ಸ್ಪಷ್ಟವಾಗಿ ಶೀರಿ ತನ್ನ ವಾಕ್ಯದಿಂದ ನನ್ನೊಟ್ಟಿಗೆ ಆತನ ಮಾತನಾಡ್ತಾ ಇದ್ದಾನೆ ಪ್ರಿಯರೇ. And I love to sing this song. ಈ ಹಾಡನ್ನ ಹಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ this song tells me I am freshly going to commit myself to my God.